ಯೋ ಗೈಸ್, ಇವತ್ತು ನಾನು ನಿಮಗಾಗಿ ಒಂದು ಸೂಪರ್ ಆದ ಮೂವಿಯನ್ನ ತಂದಿದ್ದೀನಿ. ಇಂತಹ ಮೂವಿಯನ್ನೆಲ್ಲ ನಿಮ್ಮ ಲೈಫ್ ಅಲ್ಲಿ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ಅದರಲ್ಲೂ ಒಂದು ಸೂಪರ್ ಆದ ಅಡ್ವೆಂಚರ್ ಸರ್ವೈವಲ್ ಮೂವಿ ಅಂದ್ರೆ ನೋಡ್ಕೊಳ್ಳಿ. ಅಂದ್ರೆ ಈ ಮೂವಿಯ ಹೀರೋ ಗೊತ್ತಿಲ್ಲದೆ ಒಂದು ಮರ್ಡರ್ ಅನ್ನ ಮಾಡ್ಬಿಡ್ತಾನೆ. ಸೊ ಆ ಮರ್ಡರ್ ಇಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಒಂದೊಂದು ಐಲ್ಯಾಂಡ್ ಗೆ ಶಿಪ್ ಟ್ರಾವೆಲ್ ಆಗಿ ಹೋಗುತ್ತಲ್ವಾ, ಅದರಲ್ಲಿ ಹತ್ಕೊಂಡು ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ನಾವು ಹೀಗೇನೆ ಈ ಶಿಪ್ ಅಲ್ಲಿ ಟ್ರಾವೆಲ್ ಮಾಡಿಬಿಟ್ಟು ಒಂದು ವರ್ಷದ ನಂತರ ಮತ್ತೆ ರಿಟರ್ನ್ ನಮ್ಮ ಊರಿಗೆ ಬರೋಣ ಅಂತ ಅನ್ಕೊಂಡು ಆ ಶಿಪ್ ಅಲ್ಲಿ ಹತ್ತಿ ಅವನು ಹೊರಡ್ಬೇಕಾದ್ರೆ ಭಯಂಕರ ಬಿರುಗಾಳಿ ಹೊಡೆದು ಆ ಶಿಪ್ ಒಂದು ಐಲ್ಯಾಂಡ್ ಅಲ್ಲಿ ಸಿಗಾಕೊಂಡ್ಬಿಡುತ್ತೆ. ಎಲ್ಲರೂ ಸತ್ತೋಗ್ಬಿಟ್ಟಿರ್ತಾರೆ, ನಮ್ಮ ಹೀರೋ ಮಾತ್ರವೇ ಜೀವಂತವಾಗಿರ್ತಾನೆ. ಸೊ ಐಲ್ಯಾಂಡ್, ಅದರಲ್ಲೂ ಮಧ್ಯ ಸಮುದ್ರದಲ್ಲಿ ಇರ್ತಾ ಇರುವ ಐಲ್ಯಾಂಡ್ ಗೆ ಯಾರುವೇ ಬರಲ್ಲ ಅನ್ಸುತ್ತೆ. ಆದ್ರಿಂದ ನಮ್ಮ ಹೀರೋ ಅಲೋನ್ ಆಗಿ ಅಲ್ಲಿ ಸರ್ವೈ ಮಾಡಬೇಕಾಗಿದೆ, ತಪ್ಪಿಸ್ಕೋಬೇಕಾಗಿದೆ. ಸೊ ಆ ಜಾಗದಲ್ಲಿ ಏನೆಲ್ಲ ಹೋರಾಟ ನಡೆಯುತ್ತೆ, ಅವನು ಸರ್ವೈ ಮಾಡೋದಕ್ಕಾಗಿ ಏನೆಲ್ಲ ಮಾಡ್ದ, ಅವನ ಸಪೋರ್ಟ್ ಗೆ ಐಲ್ಯಾಂಡ್ ಅಲ್ಲಿ ಯಾರಾದ್ರೂ ಇದ್ರ ಏನು ತಾನೇ ಆಯ್ತು ಕೊನೆಗೆ ಅನ್ನೋದನ್ನ ತುಂಬಾನೇ ಸೂಪರ್ ಆಗಿ ನಮಗೆ ಹೇಳಿರುವ ಮೂವಿನೇ ರಾಬಿನ್ಸನ್ ಕ್ರೂಸೋ. ಆಕ್ಚುಲಿ ಇದೊಂದು ಫೇಮಸ್ ಆದ ನಾವೆಲ್ ಅನ್ನ ಬೇಸ್ ಆಗಿಟ್ಟು ತೆಗೆದಿರುವ ಮೂವಿ. ಆದ್ರಿಂದ ನಿಜವಾಗ್ಲೂ ಈ ಮೂವಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಬುಕ್ ರೈಟರ್ ಅನ್ನ ನಮಗೆ ತೋರಿಸ್ತಾರೆ. ಅವರಿಗೆ ಒಂದು ಹೊಸ ತರದ ಬುಕ್ ಕೈಗೆ ಸಿಗುತ್ತೆ. ಆ ಬುಕ್ಕಿನ ಹೆಸರು ಸೈಲರ್ ನೇಮ್ಡ್ ರಾಬಿನ್ಸನ್ ಕ್ರೂಸೋ. ಸೊ ಆ ಬುಕ್ ಅನ್ನ ನೋಡಿದ ತಕ್ಷಣ ಅಲ್ಲಿರೋರ ಹತ್ರ ಬುಕ್ ಅನ್ನ ಕೊಟ್ಟು, ಇಲ್ಲಿ ನೋಡಿ, ಈ ಬುಕ್ ಅಲ್ಲಿ ಇರುವ ಪರ್ಸನಿನ ಕಥೆಯನ್ನ ನಮ್ಮ ಬುಕ್ ಅಲ್ಲಿ ನೀವು ಬರೆಯೋದಕ್ಕೆ ಶುರು ಮಾಡಿ. ಅದನ್ನ ಮಾತ್ರ ನಾವು ಪಬ್ಲಿಷ್ ಮಾಡಿದ್ರೆ ತುಂಬಾ ಸೂಪರ್ ಆಗಿ ಹಿಟ್ ಆಗುತ್ತೆ, ತುಂಬಾ ಜನರಿಗೆ ಇದು ರೀಚ್ ಆಗುತ್ತೆ, ಯಾಕೆಂದ್ರೆ ಇದು ಒಂದು ನಿಜವಾದ ಸ್ಟೋರಿ ಅಂತದ್ದು ಏನು ಈ ಬುಕ್ ಅಲ್ಲಿ ಇರ್ತಿದೆ ಅಂತ ಹೇಳಿ ಆ ವ್ಯಕ್ತಿನೂ ಆ ಬುಕ್ ಅನ್ನ ನೋಡಿ ಇನ್ನೊಂದು ಬುಕ್ಕಿಗೆ ಬರೆಯೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಈ ಮೂವಿಯ ಕಥೆಯನ್ನು ನಮಗೆ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಇಬ್ಬರು ಜಗಳ ಮಾಡ್ತಿದ್ದಾರೆ ಅಲ್ವಾ, ಅದರಲ್ಲಿ ಇವನೇನೇ ಈ ಮೂವಿಯ ಹೀರೋ. ಇವನ ಹೆಸರು ರಾಬಿನ್ಸನ್. ಇವನಿಗೆ ಆಪೋಸಿಟ್ ಆಗಿ ಜಗಳ ಮಾಡ್ತಿದ್ದಾನಲ್ಲ, ಇವನ ಹೆಸರು ಪ್ಯಾಟ್ರಿಕ್. ಆಕ್ಚುಲಿ ಇವರಿಬ್ಬರು ಫ್ರೆಂಡ್ಸ್. ಆದ್ರೆ ಏನಕ್ಕಾಗಿ ಜಗಳ ಮಾಡ್ತಿದ್ದಾರೆ ಅಂದ್ರೆ, ನಮ್ಮ ಹೀರೋ ಚಿಕ್ಕ ವಯಸ್ಸಿನಿಂದ ಒಬ್ಬಳು ಹುಡುಗಿಯನ್ನ ಲವ್ ಮಾಡಿರ್ತಾನೆ. ಆ ಹುಡುಗಿಯ ಹೆಸರು ಮೇರಿ. ಆದ್ರೆ ಆ ಹುಡುಗಿಯ ಫ್ಯಾಮಿಲಿ ಅವರು ತುಂಬಾನೇ ದೊಡ್ಡ ನೋಬಲ್ ಫ್ಯಾಮಿಲಿಯನ್ನ ಸೇರಿದವರು ಅನ್ಸುತ್ತೆ, ತುಂಬಾ ರಿಚ್. ಆದ್ರಿಂದ ಅವರುಗಳು ಆ ಹುಡುಗಿಯನ್ನ ನಮ್ಮ ಹೀರೋಗೆ ಮದುವೆ ಮಾಡಿ ಕೊಡದೆ ಈ ಪ್ಯಾಟ್ರಿಕ್ ಅಂತ ಇರ್ತಿದ್ದಾನಲ್ಲ, ನಮ್ಮ ಹೀರೋನ ಕ್ಲೋಸ್ ಫ್ರೆಂಡ್, ಇವನಿಗೆ ಮದುವೆ ಮಾಡಿಸ್ತಿದ್ದಾರೆ, ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಹೀರೋಯಿನ್ ಇರ್ತಿದಾರಲ್ಲ, ಅದೇ ಮೇರಿ, ಅವರು ಅವರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಇಲ್ಲ ನಾನು ಹೀರೋವನ್ನೇ ಲವ್ ಮಾಡ್ತಿರೋದು, ನಾನು ಮದುವೆ ಆದ್ರೆ ಅವನನ್ನೇ ಮದುವೆ ಆಗೋದು ಅಂತ ತುಂಬಾನೇ ಹಠ ಮಾಡಿರ್ತಾಳೆ. ಸೊ ಇದು ಇಷ್ಟ ಆಗದಿರುವ ಪ್ಯಾಟ್ರಿಕ್ ನಮ್ಮ ಹೀರೋವನ್ನ ಸಿಂಗಲ್ ಬಾರೋ ಜಗಳಕ್ಕೆ ಅಂತ ಕರ್ತಿರ್ತಾನೆ. ಈ ಜಗಳದ ಮುಖಾಂತರ ಹೇಗಾದ್ರೂ ನಮ್ಮ ಹೀರೋವನ್ನ ಗೆದ್ದು ಅದರ ಮುಖಾಂತರ ಹೇಗಾದ್ರೂ ಮೇರಿಯನ್ನ ಮದುವೆ ಆಗ್ಬಿಡೋಣ ಅನ್ನೋದೇ ಈ ಪ್ಯಾಟ್ರಿಕ್ ಅವನ ಥಾಟ್. ಆದ್ರೆ ನಮ್ಮ ಹೀರೋಗೆ ಈ ಪ್ಯಾಟ್ರಿಕ್ ಜೊತೆ ಜಗಳ ಮಾಡೋದ್ರಲ್ಲಿ ಒಂದು ಚೂರು ಇಷ್ಟನೇ ಇಲ್ಲ. ಇಲ್ಲಿ ನೋಡು ಪ್ಯಾಟ್ರಿಕ್, ನಾನು ಮೇರಿನು ಚಿಕ್ಕ ವಯಸ್ಸಿನಿಂದ ತುಂಬಾನೇ ಲವ್ ಮಾಡ್ತಿದೀವಿ, ಸಿನ್ಸಿಯರ್ ಲವರ್ಸ್ ನಾವು. ಸೊ ಪ್ಲೀಸ್ ದಯವಿಟ್ಟು ನೀನು ಇದ್ರ ಮಧ್ಯ ಬರ್ಬೇಡ ಅಂತ ಹೇಳಿದ್ರೆ, ಅದಕ್ಕೆ ಪ್ಯಾಟ್ರಿಕ್, ರಾಬಿನ್ಸನ್, ಹೌದು ನಾನು ನೀನು ಚಿಕ್ಕ ವಯಸ್ಸಿನಿಂದ ಫ್ರೆಂಡ್ಸ್ ಏನೆ, ಆದ್ರೆ ಅವಳನ್ನ ನಾನೇನೆ ಮದುವೆ ಆಗೋದು, ಯಾಕೆಂದ್ರೆ ನಾನೇನೆ ನಿನಗಿಂತ ದೊಡ್ಡವನು ಅಂತ ಹೇಳಿ ಜಗಳ ಮಾಡೋದಕ್ಕೆ ಶುರು ಮಾಡ್ಬೇಕಾದ್ರೆ, ಆದ್ರೂ ನಮ್ಮ ಹೀರೋ ತಾಳ್ಮೆಯಿಂದ ಜಗಳ ಮಾಡದೆ ಅವನ ಹತ್ರ, ನೋಡು ಪ್ಯಾಟ್ರಿಕ್, ನಾನು ನೀನು ಫ್ರೆಂಡ್ಸ್, ಈ ರೀತಿ ಎಲ್ಲ ನಾವು ಜಗಳ ಮಾಡಬಾರ್ದು ಅಂತ ಹೇಳಿದ್ರು. ಆ ಪ್ಯಾಟ್ರಿಕ್ ಜಗಳ ಮಾಡೋದ್ರಲ್ಲೇ ಇರ್ತಾನೆ. ನಮ್ಮ ಹೀರೋ ಬಗ್ಗೆ ಹೇಳ್ಬೇಕು ಅಂದ್ರೆ ಅವನೊಬ್ಬ ಎಕ್ಸ್ ಸೋಲ್ಜರ್, ಆದ್ರಿಂದ ಅವನಿಗೆ ಚೆನ್ನಾಗಿ ಜಗಳ ಮಾಡೋದಕ್ಕೆ ಬರುತ್ತೆ. ಇವಾಗ ಪ್ಯಾಟ್ರಿಕ್ ಬಿಡದೆ ಕಂಟಿನ್ಯೂಸ್ ಆಗಿ ಜಗಳ ಮಾಡ್ತಿರೋದ್ರಿಂದ ನಮ್ಮ ಹೀರೋ ಅವನ ಹತ್ರ ಇರುವ ಕಡಗಕ್ಕೆ ಹೊಡೆದು ಅದನ್ನ ಕೆಳಗಡೆ ಬೀಳಿಸ್ಬಿಟ್ಟು ಆ ಪ್ಯಾಟ್ರಿಕ್ ಅನ್ನು ಕೆಳಗಡೆ ತಳ್ಳಿ, ಇಲ್ಲಿ ನೋಡು, ಇದ್ರ ಮೇಲೆ ನಾನು ತಾಳ್ಮೆಯಿಂದ ಇರಲ್ಲ, ನಾನು ಮೇರಿಯನ್ನೇ ಮದುವೆ ಆಗೋದು ಅಂತ ಹೇಳಿ ನಮ್ಮ ಹೀರೋ ಅವನ ಫ್ರೆಂಡ್ ಅನ್ನ ಏನನ್ನು ಮಾಡದೆ ಅಲ್ಲೇನೆ ಬಿಟ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಇದು ಪ್ಯಾಟ್ರಿಕ್ ಗೆ ತುಂಬಾನೇ ಅವಮಾನ ಆಗ್ಬಿಡುತ್ತೆ. ಆದ್ರಿಂದ ಹೀರೋ ಈ ಕಡೆ ಹೋಗಿದ್ದ ತಕ್ಷಣ ಹಿಂದೆನೆ ಖಡ್ಗವನ್ನ ತಗೊಂಡು ನಮ್ಮ ಹೀರೋಗೆ ಚುಚ್ಚೋದಕ್ಕಾಗಿ ಅವನು ಓಡಿ ಬರ್ಬೇಕಾದ್ರೆ, ನಮ್ಮ ಹೀರೋನ ಅವನನ್ನ ತಡೆಯೋದಕ್ಕಾಗಿ ಹಿಂದೆ ತಿರುಗ್ತಾನೆ. ಆದ್ರೆ ನಮ್ಮ ಹೀರೋ ಅವನ ಖಡ್ಗ ಗೊತ್ತಿಲ್ಲದೆ ಪ್ಯಾಟ್ರಿಕ್ ಅವನ ಎದೆಗೆನೆ ಚುಚ್ಬಿಡುತ್ತೆ. ಅಷ್ಟೇ, ಅವನು ಹಾಗೆ ದುಪ್ ಅಂತ ಕೆಳಗಡೆ ಬಿದ್ದೋಗ್ತಾನೆ. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ಗಾಬರಿ ಆಗೋಗ್ತಾನೆ. ಏನೇ ಇದ್ರು ಅವನ ಫ್ರೆಂಡ್ ಅಲ್ವಾ, ಲೋ ಮಗ, ಪ್ಲೀಸ್ ಮಗ, ನನ್ನ ಕ್ಷಮಿಸ್ಬಿಡು, ನಾನು ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ನಾನು ಬೇಕಂತ ಮಾಡ್ಲಿಲ್ಲ ಅಂತ ಹೇಳಿ ಪ್ಯಾಟ್ರಿಕ್ ಅವನ ಜೀವವನ್ನ ಕಾಪಾಡೋದಕ್ಕಾಗಿ ನಮ್ಮ ಹೀರೋ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ಪ್ಯಾಟ್ರಿಕ್ ಅವನ ಇಬ್ಬರು ಬ್ರದರ್ಸ್ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಸೊ ಅವ್ರುಗಳು ಇದನ್ನು ನೋಡ್ಬಿಟ್ಟು, ನನ್ನ ಅಣ್ಣನೇ ನೀನು ಕೊಂದ್ಬಿಟ್ಟೆ ಅಲ್ಲ ಅಂತ ಹೇಳಿ ಗನ್ನಿಂದ ನಮ್ಮ ಹೀರೋವನ್ನ ಏಯ್ ಮಾಡ್ಬೇಕಾದ್ರೆ, ಆ ಜಾಗದಲ್ಲಿ ನಮ್ಮ ಹೀರೋವನ ಫ್ರೆಂಡ್ ಇನ್ನೊಬ್ಬ ಅಲ್ಲಿ ಇರ್ತಾನೆ. ಅವನು ಗನ್ನನ್ನು ತಗೊಂಡು ಮುಂದೆ ಬಂದು ಅಲ್ಲಿರುವ ಗಾರ್ಡ್ ಅನ್ನು ಶೂಟ್ ಮಾಡ್ಬಿಟ್ಟು ನಮ್ಮ ಹೀರೋ ಹತ್ರ, ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡು ಅಂತ ಹೇಳ್ಬೇಕಾದ್ರೆ, ನಮ್ಮ ಹೀರೋನು ಬೇರೆ ದಾರಿ ಇಲ್ಲದೆ ಅಲ್ಲಿರುವ ಒಂದು ಕುದುರೆಯನ್ನು ತಗೊಂಡು ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಸೊ ತಪ್ಪಿಸ್ಕೊಂಡು ಹೋದವನು ಡೈರೆಕ್ಟ್ ಆಗಿ ಮೇರಿ ಮನೆಗೆನೆ ಬರ್ತಾನೆ. ಹೀರೋಯಿನ್ ನಮ್ಮ ಹೀರೋವನ್ನ ಈ ಸಿಚುವೇಶನ್ ಅಲ್ಲಿ ನೋಡ್ಬಿಟ್ಟು, ಏನಾಯ್ತು, ನಿನ್ನ ಕೈಯೆಲ್ಲ ರಕ್ತವಾಗಿರ್ತಿದ್ಯಲ್ಲ ಅಂತ ಕೇಳ್ಬೇಕಾದ್ರೆ, ನಮ್ಮ ಹೀರೋನು ಒಂದ್ ರೀತಿ ಭಯದಲ್ಲಿ ಗಾಬರಿಯಲ್ಲಿ ಎಲ್ಲ ನಿಜವನ್ನು ಮೇರಿಗೆ ಹೇಳ್ತಾನೆ. ಅಷ್ಟೇ, ಇವಾಗ ನಮ್ಮ ಹೀರೋ ತುಂಬಾನೇ ಗಾಬರಿಯಲ್ಲಿ ಮೇರಿ ಜೊತೆಗೆ ಕುದುರೆ ಗಾಡಿಯಲ್ಲಿ ಹೋಗ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಹತ್ರ, ನಾನು ಇಲ್ಲಿಂದ ಹೋಗ್ಲೇಬೇಕು, ಖಂಡಿತ ಅವನ ಫ್ಯಾಮಿಲಿಯವರು ನನ್ನನ್ನು ಸುಮ್ನೆ ಬಿಡಲ್ಲ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಹೀರೋಯಿನ್, ಇಲ್ಲಿ ನೋಡು, ಏನಕ್ಕೂ ನೀನು ಹೆದರ್ಕೋಬೇಡ, ನಾನು ನೋಡ್ಕೋತೀನಿ, ನಾನು ಅವ್ರಗಳ ಹತ್ರ ಮಾತಾಡ್ತೀನಿ, ಇದು ಏನೋ ಯಾಕೋ ಗೊತ್ತಿಲ್ಲದೆ ನಡೆದೋಯ್ತು ಅಂತ ಹೇಳಿ ನಾನು ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ನೀನು ಎಲ್ಲಿಗೂ ಹೋಗ್ಬೇಡ, ಇಲ್ಲೇನೆ ಇರು, ನನ್ನ ಜೊತೆನೇ ಇರು, ಏನೇ ಪ್ರಾಬ್ಲಮ್ ಬಂದ್ರು ಅದನ್ನ ನಾವು ನೋಡ್ಕೊಳ್ಳೋಣ, ಫೇಸ್ ಮಾಡ್ಕೊಳ್ಳೋಣ ಅಂತ ಮೇರಿ ಎಷ್ಟೇ ಹೇಳಿದ್ರು ನಮ್ಮ ಹೀರೋ, ಇಲ್ಲ, ಅವರು ಖಂಡಿತ ನನ್ನನ್ನು ಸುಮ್ನೆ ಬಿಡೋದಿಲ್ಲ, ಖಂಡಿತ ನನ್ನನ್ನು ದೂರ ಮಾಡಿ ಬಿಡ್ತಾರೆ. ಸೊ ನಾನು ಹೋಗಿದ್ದು ಒಂದು ವರ್ಷದಲ್ಲಿ ರಿಟರ್ನ್ ಬರ್ತೀನಿ, ಅಲ್ಲಿಯವರೆಗೂ ನೀನು ನನಗಾಗಿ ವೆಯ್ಟ್ ಮಾಡು ಅಂತ ಹೇಳ್ಬೇಕಾದ್ರೆ, ನಮ್ಮ ಹೀರೋಯಿನ್ಗೆ ಇದನ್ನ ಕೇಳಿ ತುಂಬಾನೇ ಕಷ್ಟವಾಗ್ತಿರುತ್ತೆ. ಹೀರೋವನ್ನ ಬಿಟ್ಟು ಅವಳಿಗೆ ಹೋಗೋದಕ್ಕೆ ಮನ್ಸೇ ಇಲ್ಲ. ಪ್ಲೀಸ್ ನನ್ನನ್ನ ಬಿಟ್ಟು ಹೋಗ್ಬೇಡ ಅಂತ ನಮ್ಮ ಹೀರೋಯಿನ್ ಕಿರ್ಚ್ಕೊಂಡ್ರೆ, ನಮ್ಮ ಹೀರೋ ಅವನ ಪಾಡಿಗೆ ಗಾಡಿಯನ್ನ ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು, ಒಂದು ವರ್ಷ ನನಗಾಗಿ ವೆಯ್ಟ್ ಮಾಡು ಪ್ಲೀಸ್ ಅಂತ ಹೇಳಿ ಇನ್ನೊಂದು ಗಾಡಿಗೆ
ಹತ್ಕೋತಾನೆ. ಆವಾಗ ನಮ್ಮ ಹೀರೋಯಿನ್, ಒಂದು ವರ್ಷವಲ್ಲ ನಿನಗಾಗಿ ನಾನು ಕಾಯ್ತಿರೋದಕ್ಕೆ ಆಗೋದಿಲ್ಲ, ನಾನು ಬೇರೆಯವರನ್ನ ಮದುವೆ ಆಗ್ಬಿಡ್ತೀನಿ ಅಂತ ಹೇಳ್ಬಿಡ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೂ ಅವನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಬೇಗ ಬೇಗ ಹೊರಡ್ತಾನೆ. ಸೊ ಅಲ್ಲಿಂದ ಹೊರಟ ನಮ್ಮ ಹೀರೋ ಡೈರೆಕ್ಟ್ ಆಗಿ ಹಾರ್ಬರ್ಗೆ ಬರ್ತಾನೆ. ಅಲ್ಲಿರುವ ಒಂದು ದೊಡ್ಡ ಶಿಪ್ಪಿಗೆ ಹತ್ಕೋತಾನೆ. ಆ ಶಿಪ್ ಒಂದು ಮೆರ್ಚೆಂಟ್ ಶಿಪ್, ಅಂದ್ರೆ ಈ ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್ ಎಲ್ಲ ಎಲ್ಲಿ ಇರ್ತಿದೆ ಅನ್ನೋದನ್ನ ಹುಡುಕಿ ಕಂಡುಹಿಡಿತಾರೆ ಅಲ್ವಾ, ಅಂತಹ ಶಿಪ್ ಅದು. ಸೊ ಆ ಶಿಪ್ ಅಲ್ಲಿ ತುಂಬಾನೇ ಥಿಂಗ್ಸ್ ಅನ್ನ ತಗೊಂಡು ಹೋಗ್ತಿರ್ತಾರೆ, ಸ್ಪೈಸಸ್, ವೆಪನ್ಸ್, ಸಿಲ್ಕ್ಸ್. ಇನ್ನ ಹೇಳ್ಬೇಕು ಅಂದ್ರೆ ಯಾವ್ದಾದ್ರು ಐಲ್ಯಾಂಡ್ ಅಲ್ಲಿ ಕಪ್ಪು ಜನಾಂಗದವರು ಸಿಕ್ಕಿದ್ರೆ ಅವ್ರುಗಳನ್ನ ಗುಲಾಮರಾಗೂ ಹಿಡಿದಿಟ್ಟಿರ್ತಾರೆ. ಸೊ ಈ ರೀತಿ ಒಂದೊಂದು ಐಲ್ಯಾಂಡ್ ಆಗಿ ವಿಸಿಟ್ ಮಾಡೋದೇ ಇವ್ರಗಳ ಕೆಲಸ. ಸೊ ಅವ್ರಗಳ ಜೊತೆ ಹೋಗಿ ನಮ್ಮ ಹೀರೋನು ಜಾಯ್ನ್ ಆಗ್ಬಿಡ್ತಾನೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಓದಿದಾನೆ ಅನ್ನೋ ವಿಷಯ ಕ್ಯಾಪ್ಟನ್ಗೆ ಗೊತ್ತಾಗಿದ್ದ ತಕ್ಷಣ ನಾವು ಎಲ್ಲಿಗೆಲ್ಲ ಹೋಗ್ತೀವಿ, ಏನನ್ನೆಲ್ಲ ಮಾಡ್ತೀವಿ ಅನ್ನೋದನ್ನ ಒಂದು ಬುಕ್ ಅಲ್ಲಿ ಬರೆಯಪ್ಪ ನೀನು ಅಂತ ಒಂದು ಕೆಲಸವನ್ನು ನಮ್ಮ ಹೀರೋಗೆ ಕೊಡ್ತಾರೆ. ಸೊ ನಮ್ಮ ಹೀರೋನು ಅವನ ಪ್ರಕಾರ ಅವನ ಜರ್ನಿಯ ಬಗ್ಗೆ ಆ ಬುಕ್ ಅಲ್ಲಿ ಬರೆಯೋದಕ್ಕೆ ಶುರು ಮಾಡ್ತಾನೆ. ಈ ರೀತಿನೇ ಎಲ್ಲವೂ ನಾರ್ಮಲ್ ಆಗಿ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ದಿನ ರಾತ್ರಿ ಜೋರು ಬಿರುಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ. ಅದ್ರಲ್ಲಿ ಈ ದೊಡ್ಡ ಶಿಪ್ ಸಿಗಾಕೊಂಡು ಹಾಗೆ ದಬಾಕುತ್ತಿರುತ್ತೆ. ಚಿಕ್ಕ ಚಿಕ್ಕ ಸೀನ್ಸ್ ಆಗಿ ತೋರಿಸ್ತಾರೆ. ದೋಣಿಯ ಒಳಗಡೆ ನೀರೆಲ್ಲ ನುಕ್ಕೋಬಿಟ್ಟಿರುತ್ತೆ. ಎಲ್ಲರೂ ಅಲ್ಲಿ ಇಲ್ಲಿ ಅಂತ ಹಾರಿ ದುಪ್ ಅಂತ ಬೀಳ್ತಿರ್ತಾರೆ. ನಮ್ಮ ಹೀರೋನು ಅಲ್ಲಿ ಇಲ್ಲಿ ಅಂತ ಕೆಳಗಡೆ ಬೀಳ್ತಿರ್ತಾನೆ. ಫೈನಲಿ ಆ ದೊಡ್ಡ ಶಿಪ್ ಒಂದು ದೊಡ್ಡ ಬಂಡೆಗೆ ಡ್ಯಾಶ್ ಮಾಡಿ ನಿಲ್ಲುತ್ತೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಯಾವುದೋ ಬಂಡೆ ಮೇಲಿಂದ ಎದ್ದೇಳ್ತಾನೆ. ಸುತ್ತಮುತ್ತ ನೋಡ್ಬೇಕಾದ್ರೆ ಇವನು ಬಂದಿದ್ದ ಶಿಪ್ ಈ ಐಲ್ಯಾಂಡ್ ಅಲ್ಲಿ ಡ್ಯಾಶ್ ಮಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಇವನು ಮಾತ್ರವೇ ಜೀವಂತವಾಗಿ ಇರ್ತಿದ್ದಾನೆ ಅನ್ಸುತ್ತೆ. ಬೇರೆ ಯಾರಾದ್ರೂ ಜೀವಂತವಾಗಿ ಇರ್ತಿದಾರಾ ಅಂತ ನಮ್ಮ ಹೀರೋ ಹುಡುಕಿ ನೋಡಿದ್ರೆ ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ. ಕ್ಯಾಪ್ಟನ್ ಕೂಡ ಸತ್ತೋಗಿದ್ದಾರೆ. ಸೊ ಇವಾಗ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಏನು ಐಲ್ಯಾಂಡ್ ಇದು, ಯಾವ ಜಾಗದಲ್ಲಿ ನಾವು ಇರ್ತಿದೀವಿ, ಏನಕ್ಕಾಗಿ ಈ ರೀತಿ ನನಗೆ ಮಾತ್ರ ನಡಿಬೇಕು ಅಂತ ತುಂಬಾನೇ ಬೇಜಾರಿಗೆ ನಮ್ಮ ಹುಡುಗ ಅಲ್ಲಿ ಸತ್ತೋಗಿರುವ ಇವನ ಫ್ರೆಂಡ್ಸಿನ ಡೆಡ್ ಬಾಡೀಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಪ್ರಾಪರ್ ಆಗಿ ಪ್ರೇಯರ್ ಮಾಡಿ ಊತಾಕ್ತಾನೆ. ಅದರ ನಂತರ ಅಲೋನ್ ಆಗಿ ಹಾಗೆ ಸಮುದ್ರವನ್ನ ನೋಡ್ಕೊಂಡು ಐಲ್ಯಾಂಡ್ ಅಲ್ಲಿ ಕೂತಿರ್ತಾನೆ. ನಮ್ಮ ಹೀರೋಗೆ ಚಿಕ್ಕದಾಗಿ ಕೂಡ ನಂಬಿಕೆ ಇಲ್ಲ. ಯಾಕೆಂದ್ರೆ ಈ ಐಲ್ಯಾಂಡ್ ಅಲ್ಲಿ ಊಟ ಸಿಗುತ್ತೋ ಅಂತ ತುಂಬಾನೇ ಡೌಟ್. ಜೊತೆಗೆ ಬೇರೆ ಯಾರು ಇಲ್ಲ, ಕೈಯಲ್ಲಿ ಬೇರೆ ಯಾವುದೇ ರೀತಿಯ ವೆಪನ್ ಇಲ್ಲ. ಸೊ ಭಯದಲ್ಲಿ ಹಾಗೆ ಒಂದು ದೊಡ್ಡ ಮರದ ಮೇಲೆ ಹತ್ತಿ ಕೂತು ಹಾಗೆ ಅಲ್ಲೇನೆ ಮಲಗ್ಬಿಡ್ತಾನೆ. ಇವಾಗ ನೆಕ್ಸ್ಟ್ ದಿನ ಆಗುತ್ತೆ. ಹಾಗೆ ಆ ಸಮುದ್ರದ ಸೈಡ್ ಅಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ದೂರದಲ್ಲಿ ಇವನ ಶಿಪ್ ಹೊಡೆದೋಗಿ ನಿಂತಿರೋದು ಕಾಣುತ್ತೆ. ಆ ಶಿಪ್ ಇಲ್ಲೇನೆ ಸೈಡ್ ಗೆ ಬಂದಿರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಹಾಗೆ ಸ್ವಿಮ್ ಮಾಡಿ ಆ ಶಿಪ್ಪಿಗೆ ಹೋಗ್ತಾನೆ. ಏನಾದ್ರೂ ಥಿಂಗ್ಸ್ ಆ ಶಿಪ್ ಅಲ್ಲಿ ಸಿಗ್ಬಹುದು, ಅದನ್ನ ಇಟ್ಟು ನಾವು ಸರ್ವೇ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತಾನೆ ಹೋಗಿದ್ದಾನೆ. ಅದೇ ತರ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಗನ್ ಪೌಡರ್, ಊಟ ಅಂತ ಎಲ್ಲವೇ ಇರುತ್ತೆ. ಅದು ಮಾತ್ರ ಇಲ್ಲ, ಏನೋ ಒಂದು ವಿಚಿತ್ರವಾದ ಸದ್ದು ಕೂಡ ಕೇಳ್ತಿರುತ್ತೆ. ಅಷ್ಟೇ ತುಂಬಾನೇ ಹೆದರಿ ಹೋಗ್ತಾನೆ. ಯಾರಾದ್ರೂ ಒಳಗಡೆ ಇರ್ತಿದಾರ ಅಂತ ಹೆದರ್ಕೊಂಡೆ ಡೋರ್ ಅನ್ನು ಓಪನ್ ಮಾಡ್ಬೇಕಾದ್ರೆ ಒಳಗಡೆ ಇರ್ತಾ ಇರೋದು ಕ್ಯಾಪ್ಟನ್ ಅವರ ಒಂದು ಚಿಕ್ಕ ಪುಟ್ಟ ನಾಯಿ. ಆ ನಾಯಿಯ ಹೆಸರು ಸ್ಕಿಪ್ಪರ್. ಆ ನಾಯಿಯನ್ನು ನೋಡಿದ ಮೇಲೆ ಅಪ್ಪ ಸದ್ಯ ಪರವಾಗಿಲ್ಲ, ನಮಗೆ ಸಪೋರ್ಟ್ಗೆ ಅಂತ ಒಂದು ನಾಯಿ ಇರ್ತಿದೆ ಅಂತ ಅನ್ಕೊಂಡು ಆ ನಾಯಿಯನ್ನು ಕರ್ಕೊಂಡು ಅಲ್ಲಿ ಇರ್ತಿರುವ ಗನ್ ಪೌಡರ್, ಊಟ, ಕೆಲವೊಂದು ಎಕ್ವಿಪ್ಮೆಂಟ್ಸ್ ಅಂತ ಅವನಿಗೆ ಬೇಕಾಗಿರುವ ಥಿಂಗ್ಸ್ ಎಲ್ಲವನ್ನು ತಗೊಂಡು ಅಲ್ಲಿಂದ ಐಲ್ಯಾಂಡ್ ಗೆ ಬಂದ್ಬಿಡ್ತಾನೆ. ಇವಾಗ್ಲೇನೆ ನಮ್ಮ ಹೀರೋಗೆ ನೆಮ್ಮದಿನೇ ಆಗ್ತಿರುತ್ತೆ. ಯಾಕೆಂದ್ರೆ ತುಂಬಾ ವರ್ಷ ಬದುಕೋದಕ್ಕೆ ಬೇಕಾಗಿದ್ದ ಫುಡ್ ಎಲ್ಲ ಶಿಪ್ ಅಲ್ಲಿ ಇವಾಗ ಸಿಕ್ಕಿರುತ್ತೆ. ಅದನ್ನೆಲ್ಲ ತಗೋ ಬಂದ್ಬಿಟ್ಟಿದ್ದಾನೆ. ಜೊತೆಗೆ ವೆಪನ್ಸ್ ಸಿಕ್ಕಿದೆ. ಆ ನಾಯಿಯನ್ನು ಕರ್ಕೊ ಬಂದ್ಬಿಟ್ಟಿದ್ದಾನೆ. ಆದ್ರಿಂದ ಸ್ವಲ್ಪ ನೆಮ್ಮದಿಯಾಗಿರ್ತಿರ್ತಾನೆ. ಹಾಗೆ ದಿನಗಳು ಕಳೆಯುತ್ತೆ, ತಿಂಗಳು ಕಳೆಯುತ್ತೆ. ಈ ಐಲ್ಯಾಂಡ್ ಅನ್ನೇ ಸುತ್ತ ಬರ್ತಿರ್ತಾನೆ. ಯಾಕೆಂದ್ರೆ ಈ ಐಲ್ಯಾಂಡ್ ಯಾವ್ದಾದ್ರು ಸಿವಿಲೈಸೇಷನ್ ಜೊತೆ ಕನೆಕ್ಷನ್ ಆಗಿರ್ಬೋದು. ಅದರ ಮುಖಾಂತರ ನಾವು ಇಲ್ಲಿಂದ ತಪ್ಪಿಸ್ಕೊ ಬಿಡೋಣ ಅಂತ ಒಂದು ಧೈರ್ಯದಲ್ಲಿ ಈ ಐಲ್ಯಾಂಡ್ ಅನ್ನ ಸುತ್ಕೊಂಡ್ ಬರ್ತಿರ್ತಾನೆ. ಆದ್ರೆ ಇವನು ಯಾವುದೇ ಕಡೆ ಸುತ್ಕೊಂಡ್ ಬಂದ್ರು ಬರೀ ನೀರೇನೆ ಸುತ್ತಮುತ್ತ ಇರ್ತಿರೋದು. ಆವಾಗ್ಲೇನೆ ಇವನಿಗೆ ಗೊತ್ತಾಗ್ಲಿಕ್ಕೆ ಬರ್ತಿದೆ ಇದೊಂದು ಲೋನ್ಲಿ ಐಲ್ಯಾಂಡ್ ಅಂತ. ಅಚ್ಚೋಚೋ, ಹಾಗಾದ್ರೆ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ತುಂಬಾನೇ ಕಷ್ಟನಾ? ನಾನು ಇನ್ನ ಒಂದು ವರ್ಷದಲ್ಲಿ ನನ್ನ ಹೀರೋನನ್ನ ನೋಡೋದಕ್ಕೆ ಹೋಗ್ಬೇಕು ಅಂತ ನಾನು ಅನ್ಕೊಂಡ್ನಲ್ಲ, ಇವಾಗ ನಾನು ಏನನ್ನ ಮಾಡೋದು ಅಂತ ಯೋಚನೆ ಮಾಡಿ ಹಾಗೆ ಬೇಜಾರಾಗಿ ಕೂತು ಸಪ್ಪಿಗಾಗ್ತಾನೆ. ಆದ್ರೆ ಸರಿ, ಓಕೆ, ನಮಗಾಗಿ ಏನಾದ್ರೂ ದಾರಿ ಸಿಕ್ಕೇ ಸಿಗುತ್ತೆ ಅಂತ ಯೋಚನೆ ಮಾಡಿ ಆ ಐಲ್ಯಾಂಡ್ ಅಲ್ಲೇ ಬದುಕೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಐಲ್ಯಾಂಡ್ ಅಲ್ಲೇ ಬದುಕೋದಕ್ಕೆ ಪಳಗ್ ಬಿಡ್ತಾನೆ. ಸೊ ಅವಾಗ ಸಮುದ್ರದ ಒಳಗಡೆ ಬೈನೋಕ್ಯುಲರ್ ಅನ್ನ ಯೂಸ್ ಮಾಡಿ ನೋಡ್ಕೋತಾನೆ. ಏನಾದ್ರೂ ಶಿಪ್ ಈ ದಾರಿಯಲ್ಲಿ ಹೋಗ್ತಿದ್ಯಾ, ಹೇಗಾದ್ರೂ ಅದನ್ನ ಸ್ಟಾಪ್ ಮಾಡಿ ಇಲ್ಲಿಂದ ನಾವು ತಪ್ಪಿಸ್ಕೊ ಬಿಡೋಣ ಅಂತ ಒಂದು ಧೈರ್ಯದಲ್ಲಿ ಅವನೇನೆ ನಂಬಿಕೆಯನ್ನು ಕೊಟ್ಕೊಂಡು ಆ ಐಲ್ಯಾಂಡ್ ಅಲ್ಲಿ ಸ್ಟೇ ಆಗೋದಕ್ಕೆ ಶುರು ಮಾಡ್ತಾನೆ. ಹಾಗೆ ದಿನಗಳು ಕಳೆಯುತ್ತೆ. ಮತ್ತೆ ಕೆಲವೊಂದು ತಿಂಗಳುಗಳು ಕಳೆದು ಹೋಗುತ್ತೆ. ಅದೇ ತರ ನಮ್ಮ ಹೀರೋ ಐಲ್ಯಾಂಡ್ ಅಲ್ಲಿ ಊಟವನ್ನ ಹುಡುಕಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸಮುದ್ರದಲ್ಲಿ ದೂರದಲ್ಲಿ ಯಾವುದೋ ಒಂದು ದೊಡ್ಡ ಶಿಪ್ ಹೋಗ್ತಿರೋ ರೀತಿ ಕಾಣುತ್ತೆ. ಅಷ್ಟೇ, ಇದನ್ನು ನೋಡಿದ ತಕ್ಷಣ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ತಕ್ಷಣವೇ ಒಂದು ಕಡ್ಡಿಗೆ ಬೆಂಕಿಯನ್ನ ಕತ್ಸಿ ಕೈಯಲ್ಲಿ ಇರುವ ಗನ್ನಿಂದ ಶೂಟ್ ಮಾಡ್ಕೊಂಡೆ ಓಡಿ ಹೋಗ್ತಿರ್ತಾನೆ. ನಾನು ಇಲ್ಲೇ ಇರ್ತಿದ್ದೀನಿ, ನನ್ನನ್ನು ಕಾಪಾಡಿ ಅಂತ ಜೋರಾಗಿ ನಮ್ಮ ಹೀರೋ ಕಿರ್ಚ್ಕೊಂಡು ಓಡಿ ಹೋಗ್ತಾನೆ. ಆದ್ರೆ ನಮ್ಮ ಹೀರೋ ಅವನ ಕೆಟ್ಟ ಸಮಯ ಅನ್ಸುತ್ತೆ. ಆ ಶಿಪ್ ಅಲ್ಲಿ ಇರ್ತಿರೋರು ಯಾರುವೇ ಈ ಕಡೆ ಗಮನಿಸಿರಲ್ಲ, ನೋಡೇ ಇರಲ್ಲ. ಸೊ ಶಿಪ್ ಸ್ವಲ್ಪ ಕೂಡ ಸ್ಟಾಪ್ ಆಗಲ್ಲ, ಹಾಗೆ ಹೋಗ್ಬಿಡುತ್ತೆ. ಸೊ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ನಮಗೆ ಇದ್ದಿದ್ದ ಲಾಸ್ಟ್ ಹೋಪ್ ಹೋಗ್ಬಿಡ್ತಲ್ಲ, ಇದ್ರ ಮೇಲೆ ಮತ್ತೆ ಇನ್ನೊಂದು ಶಿಪ್ ಈ ಕಡೆ ಬರುತ್ತಾ, ನಾವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗುತ್ತಾ ಅಂತ ತುಂಬಾನೇ ಬೇಜಾರಾಗ್ತಾನೆ. ಆದ್ರೂ ಸರಿ ಆಯ್ತು, ಇದು ನಮ್ಮ ಐಲ್ಯಾಂಡ್, ನಾವು ಈ ಜಾಗದಲ್ಲಿ ನಮಗೆ ಅಂತ ಒಂದು ಕಿಂಗ್ಡಮ್ ಅನ್ನು ಸೃಷ್ಟಿ ಮಾಡೋಣ ಅಂತ ಯೋಚನೆ ಮಾಡಿ ಆ ಶಿಪ್ ಇಂದ ತುಂಬಾ ಎಕ್ವಿಪ್ಮೆಂಟ್ಸ್ ಅನ್ನ ತಂದಿರ್ತಾನೆ ಅಲ್ವಾ. ಸೊ ಅವುಗಳನ್ನ ಯೂಸ್ ಮಾಡಿ ಈ ಜಾಗದಲ್ಲಿ ಇವನಿಗೆ ಅಂತ ಒಂದು ಅರಮನೆ ರೀತಿ ಕಟ್ಕೋತಾನೆ. ಅಂದ್ರೆ ಇವನ ಕಿಂಗ್ಡಮ್ ಅನ್ನ ಇವನೇನೆ ರೆಡಿ ಮಾಡ್ಕೋತಾನೆ.
ಮಾಡ್ತಾನೆ. ಆ ಐಲ್ಯಾಂಡ್ ಅಲ್ಲಿ ಸಿಗುವ ಫ್ರೂಟ್ಸ್ ಅನ್ನ ಇಟ್ಟು ಅದರಿಂದ ಸೀಡ್ಸ್ ಅನ್ನ ತೆಗೆದು ಇವನೇನೆ ತುಂಬಾ ಗಿಡಗಳನ್ನ ಬೆಳೆಸ್ತಾನೆ. ನಂತರ ಇವನು ಸೇಫ್ ಆಗಿ ಸ್ಟೇ ಆಗೋದಕ್ಕೆ ಒಂದು ಜಾಗವನ್ನ ಚೂಸ್ ಮಾಡಿ ಆ ಜಾಗಕ್ಕೆ ಬರೋದಕ್ಕೆ ಮರದಿಂದಾನೇ ಮಾಡಿರುವ ಒಂದು ಬ್ರಿಡ್ಜ್ ಅನ್ನೇ ಕಟ್ಬಿಟ್ಟಿರ್ತಾನೆ. ಆ ಮಟ್ಟಿಗೆ ಈ ಜಾಗದಲ್ಲಿ ಡೆವಲಪ್ ಆಗ್ಬಿಟ್ಟಿದ್ದಾನೆ ಹೀರೋ. ಈ ರೀತಿನೇ ನಮ್ಮ ಹೀರೋನ ಲೈಫ್ ನಾರ್ಮಲ್ ಆಗಿ ಹೋಗ್ತಿರ್ಬೇಕಾದ್ರೆ ಅವನಿಗೆ ಈ ಜಾಗದಲ್ಲಿ ಇರ್ತಾ ಇರುವ ಒಂದೇ ಒಂದು ಸಪೋರ್ಟ್ ಮತ್ತೆ ನೆಮ್ಮದಿ ಏನು ಅಂದ್ರೆ ಆ ಸ್ಕಿಪ್ಪರ್ ನಾಯಿನೇ. ಸೊ ಅದ್ರ ಜೊತೆಗೆ ಇರ್ತಾ ಇರೋದ್ರಿಂದ ಲೋನ್ಲಿ ಆಗಿ ನಮ್ಮ ಹೀರೋ ಫೀಲ್ ಮಾಡ್ತಿಲ್ಲ. ಆದ್ರೂ ಅವಾಗ ಹೀರೋನ್ ಬಗ್ಗೆ ತುಂಬಾನೇ ಯೋಚನೆ ಮಾಡಿ ಬೇಜಾರಾಗ್ತಿರ್ತಾನೆ. ಅಲೋನ್ ಆಗಿ ಇರೋದಾಗಿ ಫೀಲ್ ಮಾಡ್ತಿರ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ದಿನ ಆಗುತ್ತೆ. ನಮ್ಮ ಹೀರೋ ಒಂದು ಕ್ರಾಸ್ ಸಿಂಬಲ್ ಅನ್ನ ರೆಡಿ ಮಾಡಿ ಐಲ್ಯಾಂಡ್ ಅಲ್ಲಿ ಫಿಕ್ಸ್ ಮಾಡ್ತಾನೆ. ಯಾಕೆಂದ್ರೆ ಅವನು ಈ ಐಲ್ಯಾಂಡ್ ಗೆ ಬಂದು 1 ವರ್ಷ ಆಗ್ಬಿಟ್ಟಿದೆ ಅನ್ಸುತ್ತೆ. ಆಲ್ಮೋಸ್ಟ್ ದಿನಗಳನ್ನ ಡೈಲಿ ಕೌಂಟ್ ಮಾಡಿ ಬಂದಿದ್ದಾನೆ ಅನ್ಸುತ್ತೆ. ಅದನ್ನ ಇಟ್ಟೇನೆ ಈ ರೀತಿ ಒಂದು ಸಿಂಬಲ್ ಅನ್ನ ರೆಡಿ ಮಾಡಿ ಇಟ್ಟಿದ್ದಾನೆ. ಇವಾಗ ಅದರ ನಂತರ ತುಂಬಾನೇ ಬೇಜಾರಾಗಿ ಐಲ್ಯಾಂಡ್ ಅಲ್ಲಿ ಸುತ್ತಾಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಕಾಲಿನ ಹೆಜ್ಜೆಯನ್ನ ನೋಡ್ತಾನೆ. ಏನಿದು ಮನುಷ್ಯರ ಕಾಲಿನ ಹೆಜ್ಜೆ ರೀತಿ ಕಾಣ್ತಿದೆಯಲ್ಲ, ಆದ್ರೆ ಇದು ನಮ್ಮದಿಲ್ವಲ್ಲ ಅಂತ ಕೈಗೆ ವೆಪನ್ಸ್ ಅನ್ನೆಲ್ಲ ತಗೊಂಡು ಯಾರು ಈ ಐಲ್ಯಾಂಡ್ ಒಳಗಡೆ ಬಂದಿದ್ದಾರೆ ಅಂತ ನಮ್ಮ ಹೀರೋ ಹುಡುಕಿ ನೋಡಿದ್ರೆ ಒಂದು ಚಿಕ್ಕ ಬೋಟ್ ಅಲ್ಲಿ ಯಾರೋ ಬಂದಿದ್ದಾರೆ ಅನ್ಸುತ್ತೆ. ಯಾರಾಗಿರ್ಬೋದು ಅಂತ ನಮ್ಮ ಹೀರೋ ಗಾಬರಿಯಾಗಿ ಮುಂದೆ ಹೋಗಿ ನೋಡಿದ್ರೆ ತುಂಬಾನೇ ಟ್ರೈಬಲ್ಸ್ ಜನರೆಲ್ಲ ಇರ್ತಾರೆ ಅಲ್ವಾ. ಅದರಲ್ಲಿ ಒಂದು ಗ್ರೂಪ್ ಇಲ್ಲಿ ಕೆಲವರನ್ನ ಬಲಿಯನ್ನು ಕೊಡೋದಕ್ಕಾಗಿ ಐಲ್ಯಾಂಡ್ ಗೆ ಬಂದಿದ್ದಾರೆ. ಈ ಐಲ್ಯಾಂಡ್ ಅಲ್ಲಿ ಇವ್ರುಗಳು ಈ ರೀತಿ ಬಲಿಯನ್ನು ಕೊಡೋದು ಕಾಮನ್ ಅನ್ಸುತ್ತೆ. ರೆಗ್ಯುಲರ್ ಆಗಿ ಮಾಡಿ ಬರ್ತಿದ್ದಾರೆ ಅನ್ಸುತ್ತೆ. ಆದ್ರಿಂದ ಸ್ಟ್ರೇಂಜ್ ಆದ ರಿಚುವಲ್ಸ್ ಅನ್ನ ಮಾಡ್ಬಿಟ್ಟು ಅವ್ರುಗಳು ಹಿಡಿದು ತಂದಿರುವ ಕೈದಿಗಳನ್ನ ಬಲಿ ಕೊಡೋದಕ್ಕಾಗಿ ರೆಡಿ ಮಾಡ್ತಿರ್ತಾರೆ. ಅದೇ ತರ 1 by 1 ಒಬ್ಬೊಬ್ಬರನ್ನು ಸಾಯಿಸೋದಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನು ನೋಡಿದ ನಮ್ಮ ಹೀರೋ ತುಂಬಾನೇ ಹೆದರಿ ಹೋಗಿ ಅಯ್ಯೋ ನಾವು ಏನನ್ನಾದ್ರೂ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿ ಬೇಗನೆ ಗನ್ನನ್ನು ತಗೊಂಡು ಶೂಟ್ ಮಾಡ್ಬಿಡ್ತಾನೆ. ಅದರಲ್ಲಿ ಒಬ್ಬ ಸೋತೋಗ್ಬಿಡ್ತಾನೆ. ಅದನ್ನು ನೋಡಿ ಮಿಕ್ಕಿರೋರೆಲ್ಲ ಗಾಬರಿಯಾಗಿ ಓಡಿ ಹೋಗ್ತಾರೆ. ಅಚ್ಚೊಚ್ಚೋ ಸಿಡ್ಲು ಬಿದ್ದು ಅವನು ಸೋತೋಗ್ಬಿಟ್ಟಿದ್ದಾನೆ ಅಂತ ಅನ್ಕೋಬಿಟ್ಟಿರ್ತಾರೆ. ಆದ್ರೆ ಅಲ್ಲಿ ಒಬ್ಬ ಕೈದಿಯಾಗಿ ಇರ್ತಾನೆ ಅಲ್ವಾ, ಅವನು ಮಾತ್ರ ಅವ್ರಗಳ ಹತ್ರದಿಂದ ಎಸ್ಕೇಪ್ ಆಗಿ ಡೈರೆಕ್ಟ್ ಆಗಿ ನಮ್ಮ ಹೀರೋ ಇರುವ ಕಡೆಗೆ ಬರ್ತಾನೆ. ನಮ್ಮ ಹೀರೋ ಅವನನ್ನ ನೋಡಿದ ತಕ್ಷಣ ಸರಿ ಓಕೆ ಇವನು ಕೈದಿಯಾಗಿ ತಾನೇ ಇಲ್ಲಿಗೆ ಬಂದಿದ್ದಾನೆ, ಇವನನ್ನ ತಾನೇ ಬಲಿ ಕೊಡ್ಬೇಕು ಅಂತ ಅನ್ಕೊಂಡಿದ್ರು, ನಾವು ಇವನ ಜೊತೆ ಫ್ರೆಂಡ್ ಆಗ್ಬಿಡೋಣ. ಲೋ ತಮ್ಮ ನೀನು ಏನಕ್ಕೂ ಹೆದರ್ಕೋಬೇಡ, ನಾನು ನಿನ್ನನ್ನ ಏನನ್ನೂ ಮಾಡಲ್ಲ ಅಂತ ನಮ್ಮ ಹೀರೋ ಅವನಿಗೆ ಹಗ್ ಮಾಡೋದಕ್ಕಾಗಿ ಕೈಯನ್ನು ಅಗುಳಿಸಬೇಕಾದ್ರೆ ಆ ಹುಡುಗ ನಿಧಾನಕ್ಕೆ ನಮ್ಮ ಹೀರೋವನ ಕಾಲ್ ಹತ್ರ ಬಂದು ಕೂತ್ಕೋತಾನೆ. ಸಡನ್ ಆಗಿ ನಮ್ಮ ಹೀರೋವನ ಕಾಲನ್ನು ಹಿಡಿದು ತೂದು ಬಿಸಾಕಿ ನಮ್ಮ ಹೀರೋ ಅವನ ಗನ್ನನ್ನೇ ಕಿತ್ಕೊತಾನೆ. ಆದ್ರೆ ಅವನಿಗೆ ಹೇಗೆ ಶೂಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದನ್ನು ನೋಡಿದ ನಮ್ಮ ಹೀರೋ ಅವನ ಹತ್ರ ಇಲ್ಲಿ ನೋಡು ತಮ್ಮ, ಖಂಡಿತ ನಾನು ಏನನ್ನು ಮಾಡೋದಿಲ್ಲ, ನನ್ನನ್ನು ನಂಬು, ನೀನು ನಾನು ಫ್ರೆಂಡ್ಸ್ ಆಗ್ಬಿಡೋಣ ಅಂತ ಹೇಳಿ ಅವನಿಗಾಗಿ ಸ್ವಲ್ಪ ಊಟವನ್ನ ಆ ಜಾಗದಲ್ಲಿ ನಮ್ಮ ಹೀರೋ ಮಡಗ್ಬೇಕಾದ್ರೆ ಇದನ್ನ ನೋಡಿ ಆ ಕೈದಿ ಪೆಕರ್ನಂಗೆ ನೋಡ್ತಿರ್ತಾನೆ. ಅವಾಗ ಸೈಡ್ ಇಂದ ಆ ಟ್ರೈಬಲ್ ನ ಸೇರಿದವರು ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಸೊ ನಮ್ಮ ಹೀರೋ ಗನ್ನನ್ನು ಯೂಸ್ ಮಾಡಿ ಶೂಟ್ ಮಾಡ್ಬೇಕಾದ್ರೆ ಈ ಕೈದಿನ ಅವನ ಟ್ಯಾಲೆಂಟ್ ಅನ್ನು ಯೂಸ್ ಮಾಡಿ ಬರೋರಿಗೆ ಹೊಡೆದ ಅವರ ಕಥೆಯನ್ನು ಮುಗಿಸ್ತಾನೆ. ಆ ರೀತಿ ಅವರುಗಳನ್ನು ಕೊಂದ ಮೇಲೆ ಮತ್ತೆ ಕಾಡಿನ ಒಳಗಡೆ ಓಡಿ ಹೋಗ್ಬಿಡ್ತಾನೆ. ಇವಾಗ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಫಟ್ ಅಂತ ನಮ್ಮ ಹೀರೋ ಬೇಗ ಅವನು ಸಿಟ್ ಮಾಡಿ ಇಟ್ಟಿದ್ದಾನೆ ಅಲ್ವಾ ಕಿಂಗ್ಡಮ್ ಅವನ ಜಾಗ, ಅಲ್ಲಿಗೆ ಬೇಗನೆ ಬಂದು ಈ ಜಾಗಕ್ಕೆ ಯಾರು ಬರಬಹುದು ಅಂತ ಆ ಜಾಗದಲ್ಲಿ ತುಂಬಾನೇ ಟ್ರಾಪ್ಸ್ ಗಳನ್ನ ಸೆಟ್ ಮಾಡಿ ಇರ್ತಾನೆ. ಯಾಕೆಂದ್ರೆ ಆ ಕೈದಿ ಈ ಜಾಗದಲ್ಲಿ ತಾನೇ ಸುತ್ತಾಡ್ತಿದ್ದಾನೆ, ನಮ್ಮ ಹೀರೋ ಅವನ ಜೊತೆ ಫ್ರೆಂಡ್ ಆಗ್ಬಿಡೋಣ ಅಂತ ಅನ್ಕೊಂಡ. ಆದ್ರೆ ಅವನು ಆ ರೀತಿ ಅನ್ಕೊಳ್ಳಿಲ್ಲ ಅಲ್ವಾ. ಸೊ ಮೇ ಬಿ ಈ ಜಾಗಕ್ಕೆ ಬಂದು ನಮ್ಮನ್ನು ಕೊಂದು ಬಿಡ್ತಾನೆ ಅಂತ ಅನ್ಕೊಂಡು ಅವನ ಹತ್ರ ಇಂದ ತಪ್ಪಿಸ್ಕೊಳ್ಳೋದಕ್ಕಾಗಿನೇ ತುಂಬಾನೇ ಟ್ರಾಪ್ಸ್ ಗಳನ್ನ ಸೆಟ್ ಮಾಡ್ಬಿಟ್ಟು ತುಂಬಾನೇ ಸೇಫ್ ಆಗಿ ಸೆಟ್ಲ್ ಆಗ್ತಾನೆ ಹೀರೋ. ಆಮೇಲೆ ಅವನ ಹತ್ರ ಇರುವ ಊಟಗಳನ್ನ ತಿನ್ಕೊಂಡು ನಮ್ಮ ಹೀರೋಗೆ ಇವಾಗ ನಡೀತಿರುವ ವಿಷಯ ಎಲ್ಲವನ್ನ ಆ ಬುಕ್ ಅಲ್ಲಿ ಬರ್ದಿಡ್ತಿರ್ತಾನೆ. ಹಾಗೆ ದಿನಗಳು ಕಳೀತಿರುತ್ತೆ. ಇನ್ನವೇ ಆ ಕೈದಿ ಐಲ್ಯಾಂಡ್ ಅಲ್ಲಿ ಎಲ್ಲಿ ಇರ್ತಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನಮ್ಮ ಹೀರೋಗೆನೆ ಲೋನ್ಲಿನೆಸ್ ತುಂಬಾನೇ ಬೇಜಾರಾಗ್ತಿರುತ್ತೆ, ಬೋರ್ ಆಗ್ತಿರುತ್ತೆ. ಇದರಿಂದ ನಮ್ಮ ಹೀರೋ ಸರಿ ಓಕೆ ಆ ಕೈದಿ ಐಲ್ಯಾಂಡ್ ಅಲ್ಲೇ ಇರ್ಬೇಕು, ನಾವು ಅವನನ್ನ ಹುಡುಕಿ ಹೋಗೋಣ, ಅವನ ಜೊತೆ ಫ್ರೆಂಡ್ ಆಗೋದಕ್ಕೆ ಟ್ರೈ ಮಾಡೋಣ ಅಂತ ನಿಧಾನಕ್ಕೆ ಕಾಡಿನ ಒಳಗಡೆ ಅವನನ್ನ ಹುಡುಕಿ ಹೋಗ್ತಿರ್ತಾನೆ. ಅವಾಗ ಸಡನ್ ಆಗಿ ಒಂದು ಜಾಗದಲ್ಲಿ ತುಂಬಾನೇ ಟ್ರಾಪ್ಸ್ ಗಳನ್ನ ಸೆಟ್ ಮಾಡಿ ಇಟ್ಟಿದ್ದಾರೆ ಅನ್ಸುತ್ತೆ. ನಮ್ಮ ಹೀರೋ ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಸೊ ಯಾರು ಈ ಟ್ರಾಪ್ ಅನ್ನು ಸೆಟ್ ಮಾಡಿ ಇಟ್ಟಿರೋದು ಅಂತ ನೋಡಿದ್ರೆ ಆ ಕೈದಿನೇ ನಮ್ಮ ಹೀರೋಗಾಗಿ ಟ್ರಾಪ್ ಅನ್ನು ಸೆಟ್ ಮಾಡಿ ಇಟ್ಟಿದ್ದಾನೆ. ಆಮೇಲೇನು ಅವನು ನಮ್ಮ ಹೀರೋ ಹತ್ರ ಇರುವ ಗನ್ನನ್ನ ಕಿತ್ಕೋಬೇಕಾದ್ರೆ ನಮ್ಮ ಹೀರೋ ಅವನ ಹತ್ರ ಒಂದು ಚಾಕುವನ್ನ ಇಟ್ಟಿರ್ತಾನೆ. ಅದರ ಮುಖಾಂತರ ಕಾಲಿಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಕೊಂಡು ಅವನ ಹತ್ರ ಇರುವ ಗನ್ನನ್ನ ಕಿತ್ತು ಅವನಿಗೇನೆ ಏಮ್ ಅನ್ನ ಮಾಡ್ಬೇಕಾದ್ರೆ ಅವನು ಹಾಗೆ ಸೈಲೆಂಟ್ ಆಗ್ತಾನೆ. ಇಲ್ಲಿ ನೋಡು, ನಾನು ಹೇಳೋದನ್ನ ಅರ್ಥ ಮಾಡ್ಕೋ, ನಾನು ನಿನ್ನನ್ನ ಸಾಯಿಸೋದಕ್ಕಾಗಿ ಈ ಜಾಗಕ್ಕೆ ಬಂದಿಲ್ಲ, ನೀನು ನಾನು ಫ್ರೆಂಡ್ಸ್ ಆಗ್ಬಿಡೋಣ ಅಂತ ಹೇಳಿ ನಮ್ಮ ಹೀರೋ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ನಮ್ಮ ಹೀರೋವನ ಭಾಷೆ ಅವನಿಗೆ ಅರ್ಥ ಆಗಲ್ಲ ಅಲ್ವಾ. ಆದ್ರಿಂದ ಆ ಗನ್ನನ್ನ ತೋರಿಸಿ ಇಲ್ಲಿ ನೋಡು ಇದು ತುಂಬಾನೇ ಡೇಂಜರಸ್, ಇಲ್ಲಿ ನೋಡು ಅಂತ ಹೇಳಿ ಅಲ್ಲಿ ಮೇಲ್ಗಡೆ ಬಾವುಳಿಗಳು ಹಾರ್ತಿರುತ್ತೆ. ಅದನ್ನ ಶೂಟ್ ಮಾಡಿ ಬಿಡಬೇಕಾದ್ರೆ ಇದನ್ನ ನೋಡಿದ ಕೈದಿನೋ ಅವನ ಟ್ಯಾಲೆಂಟ್ ಅನ್ನ ಯೂಸ್ ಮಾಡಿ 2 ಬಾವುಳಿಗಳನ್ನ ಸಾಯಿಸಿ ತೋರಿಸ್ತಾನೆ. ಆಮೇಲೆ ಅವನಿಗೆ ನಮ್ಮ ಹೀರೋ ಬಗ್ಗೆ ನಿಧಾನಕ್ಕೆ ಸ್ವಲ್ಪ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸರಿ ಓಕೆ, ಇವರು ನಮಗೆ ಅಪಾಯ ಇಲ್ಲ, ಇವರು ನಮ್ಮ ಜೊತೆ ಫ್ರೆಂಡ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತ ಅರ್ಥ ಮಾಡ್ಕೊಂಡು ಇವಾಗ್ಲೇನೆ ನಮ್ಮ ಹೀರೋ ಹತ್ರ ನಿಧಾನಕ್ಕೆ ತಾಳ್ಮೆಯಿಂದ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಇದನ್ನ ಅರ್ಥ ಮಾಡ್ಕೊಂಡ ನಮ್ಮ ಹೀರೋನು ಅವನನ್ನ ಕರ್ಕೊಂಡು ನಮ್ಮ ಹೀರೋ ಸೆಟ್ ಮಾಡಿ ಇಟ್ಟಿದ್ದಾನೆ ಅಲ್ವಾ ಕಿಂಗ್ಡಮ್, ಅಲ್ಲಿಗೆ ಬರ್ತಾನೆ. ಅಲ್ಲಿಟ್ಟು ಆ ಕೈದಿಗೆ ಹೇಗೆ ಮನುಷ್ಯರ ತರ ಬಿಹೇವ್ ಮಾಡ್ಬೇಕು, ಕಾಡಿನ ಮನುಷ್ಯರ ರೀತಿ ಡಿಫರೆಂಟ್ ಆಗಿ ಬಿಹೇವ್ ಮಾಡಬಾರ್ದು ಅಂತ ಒಂದೊಂದಾಗಿ ಅವನಿಗೆ ಹೇಳ್ಕೊಡ್ತಿರ್ತಾನೆ. ಯಾಕೆಂದ್ರೆ ಆ ಟ್ರೈಬು ಇಷ್ಟು ದಿನಗಳಾಗಿ ಕಾಡಿನ ಒಳಗಡೆನೆ ಬದುಕಿದ್ದಾನೆ, ಅವನು ಸಿಟಿ ಲೈಫ್ ಅನ್ನೇ ನೋಡಿಲ್ಲ, ಇಂಗ್ಲಿಷ್ ಅಂದ್ರೇನೆ ಗೊತ್ತಿಲ್ಲ. ಅದು ಮಾತ್ರ ಇಲ್ಲ, ಅವನಿಗೆ ಫ್ರೈಡೆ ಅಂತ ಒಂದು ಹೆಸರನ್ನು ಕೊಡ್ತಾನೆ ಹೀರೋ. ಯಾಕೆಂದ್ರೆ ಇವತ್ತಿನ ದಿನ ಫ್ರೈಡೆ ಅನ್ನೋ ರೀತಿ ನಮ್ಮ ಹೀರೋ ಗೆಸ್ ಮಾಡಿರ್ತಾನೆ. ಅದನ್ನೇ ಆ ಹುಡುಗನಿಗೆ ಹೆಸರಾಗೂ ಕೊಟ್ಬಿಡ್ತಾನೆ. ಮತ್ತೆ ಇನ್ ಮುಂದೆಯಿಂದ ನೀನು ನನ್ನನ್ನ ಮಾಸ್ಟರ್ ಅಂತಾನೆ ಕರಿಬೇಕು ಆಯ್ತಾ ಅಂತ ಹೇಳಿ ಹೀರೋನೇ ಆ ಹುಡುಗನಿಗೆ ಹೇಳ್ಕೊಡ್ಬೇಕಾದ್ರೆ ಆ ಹುಡುಗನಿಗೆ ಇವೆಲ್ಲ ಅರ್ಥವಾಗ್ತಿಲ್ಲ. ಇದ್ರೂ ನಮ್ಮ ಹೀರೋ ಹೇಳೋ ಎಲ್ಲ ಕೆಲಸಗಳನ್ನು ಮಾಡ್ತಿರ್ತಾನೆ. ಆದ್ರೂ ನಮ್ಮ ಹೀರೋಗೆ ಆ ಹುಡುಗನ ಮೇಲೆ ನಂಬಿಕೆನೆ ಬರ್ತಿಲ್ಲ, ಆ ಕೈದಿ ಮೇಲೆ.
ಅದರಿಂದ ರಾತ್ರಿ ಆಗಿದ ತಕ್ಷಣ ಅವನ ಕಾಲಿಗೆ ಚೈನಿಂದ ಕಟ್ಟಿ ಹಾಕ್ಬಿಟ್ಟು ಇವನು ಸೇಫ್ ಆಗಿ ಅವನ ಜಾಗಕ್ಕೆ ಬಂದು ಮಲ್ಗಿ ನಿದ್ದೆ ಮಾಡ್ತಾನೆ. ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಸಡನ್ ಆಗಿ ಜೋರಾಗಿ ಸೊದ್ದಾಗುತ್ತೆ. ಫಟ್ ಅಂತ ನಮ್ಮ ಹೀರೋ ಗನ್ನನ್ನ ತಗೊಂಡು ರೆಡಿ ಆಗ್ಬೇಕಾದ್ರೆ ನಮ್ಮ ಕೈದಿನಿ ಮುಂದೆ ಬಂದು ನಿಂತ್ಕೊತಿರ್ತಾನೆ. ಅವನು ನಮ್ಮ ಹೀರೋಗಾಗಿ ತೆಂಗಿನಕಾಯನ್ನೆಲ್ಲ ಕಿತ್ತು ತಂದಿರ್ತಾನೆ. ಸೊ ಇದನ್ನ ನಮ್ಮ ಹೀರೋ ನೋಡಿದ ತಕ್ಷಣ ಛೇ ಇಷ್ಟೊಂದು ಅಮಾಯಕನಾಗಿ ಇರ್ತಿದ್ದಾನಲ್ಲ, ಇವನನ್ನ ನಾವು ಡೌಟ್ ಪಡ್ತಿದೀವಿ, ಛೇ ಇವನ ಕಾಲಿಗೆ ಚೈನನ್ನೆಲ್ಲ ನಾವು ಕಟ್ಟಿಬಿಟ್ವಲ್ಲ ಅಂತ ಅವನ ಮೇಲೆ ಬೇಜಾರಾಗಿ, ಛೇ ನೀನು ಒಬ್ಬ ಮನುಷ್ಯ ತಾನೆ, ನೀನು ಫ್ರೀ ಆಗಿರು, ನಾನು ಏನಕ್ಕಾಗಿ ನಿನ್ನನ್ನ ಕಂಟ್ರೋಲ್ ಮಾಡ್ಬೇಕು, ಆರಾಮಾಗಿರು, ನಮಗಾದ ಸಿವಿಲೈಸೇಷನ್ ಅನ್ನ ನಾವೇನೆ ಕ್ರಿಯೇಟ್ ಮಾಡೋಣ ಈ ಜಾಗದಲ್ಲಿ ಅಂತ ಯೋಚನೆ ಮಾಡಿ ಆ ಕೈದಿಯ ಜೊತೆ ಸೇರ್ಕೊಂಡು ನಮ್ಮ ಹೀರೋ ಒಂದೊಂದಾಗಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಆ ಹುಡುಗನಿಗೆ ಈ ಪ್ಲಾನ್ಸ್ ಅನ್ನ ಪ್ಲಾನ್ ಮಾಡೋದ್ರಲ್ಲಿ ತುಂಬಾನೇ ನಾಲೆಜ್ ಇರ್ತಿದೆ. ಅದರ ಪ್ರಕಾರ ಅವನು ನಮ್ಮ ಹೀರೋಗೆ ಅವನ್ನೆಲ್ಲ ಹೇಳ್ಕೊಡ್ಬೇಕಾದ್ರೆ ನಮ್ಮ ಹೀರೋನ ಅವನಿಗೆ ಗೊತ್ತಿರುವ ನಾಲೆಜ್ ಎಲ್ಲವನ್ನ ಆ ಹುಡುಗನಿಗೆ ಹೇಳ್ಕೊಡ್ತಾನೆ. ಸೊ ಹೀಗೇನೆ ನಿಧಾನಕ್ಕೆ ಇವರಿಬ್ಬರಿಗೆ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಅವನ ಲ್ಯಾಂಗ್ವೇಜ್ ಆದ ಇಂಗ್ಲಿಷ್ ಅನ್ನು ಆ ಕೈದಿ ಹುಡುಗನಿಗೆ ಹೇಳ್ಕೊಡ್ಬೇಕಾದ್ರೆ ಹಾಗೆ ದಿನಗಳು ಕಳೆಯುತ್ತೆ. 6 ತಿಂಗಳಷ್ಟರಲ್ಲಿ ಆ ಕೈದಿ ಚೆನ್ನಾಗಿ ಇಂಗ್ಲಿಷ್ ಅನ್ನ ಕಲ್ತ್ಕೊಬಿಟ್ಟಿರ್ತಾನೆ. ಸೊ ಅವನ ಇಂಟೆಲಿಜೆನ್ಸ್ ಅನ್ನ ನೋಡಿ ನಮ್ಮ ಹೀರೋ ತುಂಬಾನೇ ಆಶ್ಚರ್ಯವಾಗ್ತಿರ್ತಾನೆ. ಆಮೇಲೆ ಸುಮ್ನಿರ್ದೆ ದೇವರ ಬಗ್ಗೆ ಆ ಕೈದಿ ಹತ್ರ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದರಲ್ಲೂ ಕ್ರಿಶ್ಚಿಯಾನಿಟಿ ಬಗ್ಗೆ ಅವನು ಹೇಳ್ಬೇಕಾದ್ರೆ ಇದು ಆ ಕೈದಿ ಹುಡುಗನಿಗೆ ಇಷ್ಟವಾಗ್ತಿಲ್ಲ. ಯಾಕೆಂದ್ರೆ ಅವನಿಗೆ ಅಂತ ಒಂದು ದೇವರು ಇರ್ತಿದ್ದಾರೆ, ಅವರ ಹೆಸರು ಬಾಕ್ಯ. ಸೊ ಇದರಿಂದ ಟೆನ್ಷನ್ ಆದ ಫ್ರೈಡೆ ನಮ್ಮ ಹುಡುಗ ಬೈಬಲ್ ಅನ್ನೇ ಅರ್ಥ ಆಗ್ಬಿಡ್ತಾನೆ. ಇದನ್ನು ನೋಡಿ ಗಾಬರಿಯಾದ ಹೀರೋ ಬೈಬಲ್ ಅನ್ನ ಕಿತ್ಕೊಂಡು ನೀನೆಲ್ಲ ಒಬ್ಬ ಮನುಷ್ಯನ ಅಂತ ಹುಡುಗನಿಗೆ ಶಾಪವನ್ನ ಹಾಕ್ಬಿಡ್ತಾನೆ. ಅವನಿಗೆ ಅದು ಇಷ್ಟವಾಗ್ತಿಲ್ಲ. ಸೊ ನಮ್ಮ ಹೀರೋ ಇಂದ ಅವನು ದೂರ ಆಗೋದಕ್ಕೆ ಶುರು ಮಾಡ್ತಾನೆ. ಕೋಪದಲ್ಲಿ ಅಲ್ಲಿಂದ ಎದ್ದು ನಡೆದು ಹೋಗ್ಬಿಡ್ತಾನೆ. ಇಲ್ಲಿ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಛೇ ಏನು ಇಷ್ಟು ದಿನ ನಮ್ಮ ಜೊತೆನೇ ಒಬ್ಬ ಇರ್ತಾ ಇದ್ದ, ಆದ್ರೆ ಇವಾಗ ನನ್ನ ಮೇಲೇನೆ ತಪ್ಪು, ಖಂಡಿತ ನಾನು ನನ್ನ ಕ್ರಿಶ್ಚಿಯಾನಿಟಿನ ಅವನಿಗೆ ನಾನು ನುಗ್ಸಿರ್ಬಾರ್ದು, ಅವನ ತಲೆಗೆ ಹಾಕ್ಬೇಕು ಅಂತ ನಾನು ಅನ್ಕೊಂಡೇ ಇದ್ದಿರಬಾರ್ದು ಅಂತ ಫೀಲ್ ಮಾಡ್ತಿರ್ತಾನೆ ಹೀರೋ. ನಂತರ ನಿಧಾನಕ್ಕೆ ನಡೆದು ನಮ್ಮ ಫ್ರೈಡೆ ಹುಡುಗನನ್ನ ನೋಡೋದಕ್ಕಾಗಿ ಬರ್ತಾನೆ. ಅಲ್ಲಿ ಅವನನ್ನ ನೋಡಿದ್ರೆ ಅಲೋನ್ ಆಗಿ ಒಬ್ಬೊಂಟಿಯಾಗಿ ಅವನ ಬದುಕನ್ನ ಅವನು ಬದುಕೋದಕ್ಕೆ ಶುರು ಮಾಡ್ಕೊಬಿಟ್ಟಿರ್ತಾನೆ. ಸೊ ಇದನ್ನೆಲ್ಲ ನೋಡಿ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರಿಂದ ಅವನ ನೋಡ್ಸಿರುತ್ತೆ ಅಲ್ಲ, ಅದ್ರಲ್ಲಿ ಈ ರೀತಿ ನನ್ನ ಮೇಲೇನೆ ತಪ್ಪು, ನಾನು ಇಲ್ಲಿಗೆ ಬಂದಾಗ್ಲಿಂದ ಅವನನ್ನ ನಾನು ನೋಡಿದ ರೀತಿ ಬರೀ ಅವನನ್ನು ಗುಲಾಮನಾಗಿನೇ ನೋಡಿದ್ದೇನೆ, ಆ ರೀತಿನೇ ಅವನನ್ನ ನಾನು ಇಟ್ಟಿದ್ದೆ, ಆದ್ರೆ ಅದು ತುಂಬಾನೇ ದೊಡ್ಡ ತಪ್ಪು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ. ಈ ಜಾಗದಲ್ಲಿ ಅವನೇ ನನಗೆ ಒಂದು ನಿಜವಾದ ಫ್ರೆಂಡ್ ಆಗಿದ್ದಾನೆ, ನಂಬಿಕೆಯಿಂದ ನನ್ನ ಜೊತೆ ಇದ್ದಿದ್ದಾನೆ, ನನಗೆ ನಂಬಿಕೆಯನ್ನು ಕೊಟ್ಟಿದ್ದಾನೆ. ಸೊ ನಾನೇನೆ ಅವನ ಹತ್ರ ಕ್ಷಮೆಯನ್ನ ಕೇಳ್ಬೇಕು ಅಂತ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಅವನ ಹತ್ರ ಬಂದು ಸಾರಿಯನ್ನ ಕೇಳ್ಬೇಕಾದ್ರೆ ಸೊ ನಮ್ಮ ಫ್ರೈಡೆ ಹುಡುಗನು ತಕ್ಷಣ ನಮ್ಮ ಹೀರೋಗೆ ಕ್ಷಮೆಯನ್ನ ಕೊಟ್ಟು ಮತ್ತೆ ಇಬ್ಬರು ಫ್ರೆಂಡ್ಸ್ ಆಗ್ಬಿಡ್ತಾರೆ. ಸೊ ಮತ್ತೆ ಇಬ್ಬರು ಒಟ್ಟಿಗೆ ಸೇರಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಆವಾಗ್ಲೇನೆ ನಮ್ಮ ಹೀರೋ ಅವನ ಹತ್ರ ಸರಿ ಓಕೆ ನಿನಗೆ ಏನು ತಾನೇ ಪ್ರಾಬ್ಲಮ್, ಏನಕ್ಕಾಗಿ ನಿನ್ನ ಜನರು ನಿನ್ನನ್ನೇ ಸಾಯಿಸೋದಕ್ಕೆ ನೋಡಿದ್ರು, ಏನಕ್ಕಾಗಿ ಅವರಿಗೆ ನೀನು ಬೇಡವಾಗಿತ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅವನು ಈ ರೀತಿ ನಾನು ಫೆರೋಸ್ ಅಂತ ಹೇಳುವ ಒಂದು ಟ್ರೈಬಲ್ ಜನಾಂಗವನ್ನು ಸೇರಿದವನು, ನಮ್ಮ ಜನಾಂಗದಲ್ಲಿ ನಮ್ಮ ಹೆಡ್ ಅವರಿಗೆ ನಮ್ಮಲ್ಲಿ ಯಾರನ್ನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವರನ್ನ ಈ ರೀತಿನೇ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಕಳಿಸ್ಬಿಡ್ತಾರೆ. ಸೊ ಅದೇನೇ ದೇವರಿಗೆ ಕೊಡುವ ನಿಜವಾದ ಕಾಣಿಕೆ ಅಂತ ಅನ್ಕೊಂಡು ನನ್ನನ್ನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಕಳಿಸ್ಬಿಟ್ಟಿದ್ರು, ಅಂದ್ರೆ ಬಲಿ ಕೊಡೋದಕ್ಕೆ. ಇನ್ನ ಹೇಳ್ಬೇಕಂದ್ರೆ ಮತ್ತೆ ಸ್ವಲ್ಪ ದಿನದಲ್ಲಿ ನನ್ನ ಜನಾಂಗದವರು ಈ ಜಾಗಕ್ಕೆ ಬರಬಹುದು ಮತ್ತೆ ಯಾರನ್ನಾದ್ರೂ ಸ್ಯಾಕ್ರಿಫೈಸ್ ಮಾಡೋದಕ್ಕಾಗಿ, ಆದ್ರೆ ಇವಾಗ್ಲೇನೆ ನನಗೆ ಗೊತ್ತಾಗ್ಲಿಕ್ಕೆ ಬರ್ತಿದೆ ಅದು ತುಂಬಾನೇ ದೊಡ್ಡ ತಪ್ಪು. ಸೊ ಇದನ್ನ ಹೆದರಿಸಿ ನಾವು ಏನನ್ನಾದ್ರೂ ಮಾಡ್ಲೇಬೇಕು, ಇದಕ್ಕೆ ವಿರುದ್ಧವಾಗಿ ಮಾಡ್ಲೇಬೇಕು ಅಂತ ಅವನು ನಮ್ಮ ಹೀರೋ ಹತ್ರ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಸರಿ ಅಂತ ಅವನ ಹತ್ರ ತುಂಬಾನೇ ಗನ್ ಪೌಡರ್ಸ್ ಎಲ್ಲ ಇರುತ್ತೆ ಅಲ್ಲ, ಅದನ್ನೆಲ್ಲ ತಗೊಂಡು ಬಂದು ಆ ಸ್ಯಾಕ್ರಿಫೈಸ್ ಮಾಡುವ ಜಾಗ ಇರ್ತಿದೆಯಲ್ಲ ಬಲಿಪೀಠ, ಅಲ್ಲಿ ಒಂದು ಟ್ರ್ಯಾಪ್ ರೀತಿ ಸೆಟ್ ಮಾಡಿರ್ತಾರೆ. ಅಂದ್ರೆ ಆ ಟ್ರೈಬಲ್ ಜನರಿಗೆ ಈ ಜಾಗದಲ್ಲಿ ಬಲಿಯನ್ನ ಕೊಡೋದಕ್ಕಾಗಿ ಬರ್ತಾರೆ ಅಲ್ವಾ, ಅವ್ರಗಳಿಗಾಗಿ ಈಗರಾಗಿ ವೇಟ್ ಮಾಡ್ತಿರ್ತಾರೆ ನಮ್ಮ ಹೀರೋ ಮತ್ತೆ ನಮ್ಮ ಫ್ರೈಡೆ. ಹಾಗೆ ದಿನಗಳು ಕಳೀತಿರುತ್ತೆ. ಸಡನ್ ಆಗಿ ಒಂದು ದಿನ ಜೋರಾಗಿ ಸದ್ದು ಕೇಳುತ್ತೆ. ಹೌಸಿದ್ದು ನಮ್ಮ ಹುಡುಗರು ನೋಡ್ಬೇಕಾದ್ರೆ ಮತ್ತೆ ಸ್ಯಾಕ್ರಿಫೈಸ್ ಅನ್ನ ಬಲಿಯನ್ನ ಕೊಡೋದಕ್ಕಾಗಿ ಟ್ರೈಬಲ್ ಜನರು ಬಂದ್ಬಿಟ್ಟಿರ್ತಾರೆ. ಇದನ್ನ ನೋಡಿದ ನಮ್ಮ ಹುಡುಗರು ನೈಸ್ ಆಗಿ ಒಂದು ಜಾಗದಲ್ಲಿ ಹೌಸ್ಕೊಂಡು ತುಂಬಾನೇ ಟ್ರಾಪ್ಸ್ ಗಳನ್ನ ಸೆಟ್ ಮಾಡಿ ಇಟ್ಟಿರ್ತಾರೆ ಅಲ್ವಾ, ಗನ್ ಪೌಡರ್ ಅದು ಇದು ಅಂತ. ಅವು ಎಲ್ಲದಕ್ಕೂ ಬೆಂಕಿಯನ್ನು ಕಚ್ಚಿಸ್ಬೇಕಾದ್ರೆ ಅಷ್ಟೇ ಸ್ವಲ್ಪ ಹೊತ್ತಲ್ಲಿ ಆ ಜಾಗವೇ ಬೂಮ್ ಅಂತ ಬ್ಲಾಸ್ಟ್ ಆಗಲಿದೆ. ಆದ್ರೆ ಆ ಸಮಯದಲ್ಲಿ ಇವ್ರುಗಳು ಎಕ್ಸ್ಪೆಕ್ಟ್ ಮಾಡದೇ ಇರುವ ಒಂದು ವಿಷಯ ನಡೆಯುತ್ತೆ. ಇವ್ರುಗಳ ನಾಯಿ ಇರ್ತಿದೆಯಲ್ವಾ ಅದುವೇ ಆ ಜಾಗಕ್ಕೆ ಓಡಿ ಹೋಗ್ತಿರುತ್ತೆ. ನಮ್ಮ ಹೀರೋಗೆ ಏನನ್ನ ಮಾಡೋದಂತ ಗೊತ್ತಾಗ್ತಿಲ್ಲ, ಕಿರ್ಚ್ಕೊತಾನೆ. ಆದ್ರೆ ಅಷ್ಟರಲ್ಲಿ ಆ ಜಾಗವೇ ಹಾಗೆ ಬ್ಲಾಸ್ಟ್ ಆಗಿ ಚಿಂದಿ ಚಿತ್ರಣ ಆಗುತ್ತೆ. ಅಲ್ಲಿ ಸತ್ತಿದ್ದ ಟ್ರೈಬಲ್ ಜನರ ಜೊತೆಗೆ ಸೇರಿ ನಮ್ಮ ಹೀರೋನ ನಾಯಿ ಕ್ರಿಸ್ಪಿ ಕೂಡ ಸಾಯುತ್ತೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ನಮ್ಮ ಹೀರೋ ಹಾಗೆ ತುಂಬಾನೇ ಸಪ್ಪಿಗೆ ಆ ನಾಯಿಯನ್ನ ಊತಾಕ್ಬಿಟ್ಟು ಈ ರೀತಿ ನಾನು ಈ ಜಾಗಕ್ಕೆ ಬಂದಾಗ್ಲಿಂದ ಈ ನಾಯಿನೇ ನನಗೆ ಸಪೋರ್ಟ್ ಆಗಿ ನನಗೆ ಒಂದು ಫ್ರೆಂಡ್ ಆಗಿ ನನ್ನ ಜೊತೆನೇ ಇರ್ತಿತ್ತು, ಆದ್ರೆ ಇವಾಗ ನಾನು ಅದನ್ನ ಕಳ್ಕೊಬಿಟ್ಟಿದ್ದೀನಿ ಅಂತ ತುಂಬಾನೇ ಹೀರೋ ಎಮೋಷನಲ್ ಆಗಿ ಅಳ್ತಿರ್ತಾನೆ. ಆವಾಗ್ಲೇ ನಮ್ಮ ಫ್ರೈಡೆ ಇಲ್ಲಿ ನೋಡಿ ಮತ್ತೆ ಆ ಟ್ರೈಬಲ್ ಜನರು ಈ ಜಾಗಕ್ಕೆ ಬಂದೇ ಬರ್ತಾರೆ. ಯಾಕೆಂದ್ರೆ 2 ಸೆಟ್ ಆಫ್ ಟ್ರೈಬಲ್ ಜನರು ಇಲ್ಲಿಗೆ ಬಂದಿದ್ರು, ಆದ್ರೆ ಇವಾಗ ಯಾರು ರಿಟರ್ನ್ ಹೋಗಿಲ್ಲ. ಆದ್ರಿಂದ ಮಿಕ್ಕಿರೋ ಟ್ರೈಬಲ್ ಜನರು ಎಲ್ಲರೂ ಅವ್ರಗಳನ್ನ ಹುಡುಕಿ ಈ ಜಾಗಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ್ಲೇನೆ ಆ ಫ್ರೈಡೆ ನಮ್ಮ ಹೀರೋವನ್ನ ನೋಡಿ ಸರಿ ಆಯ್ತು ನೀನು ಯಾವ ಊರು ಅಂತ ಕೇಳ್ಬೇಕಾದ್ರೇನೆ ನಮ್ಮ ಹೀರೋ ಹೇಳ್ತಾನೆ ನಾನು ಇನ್ನೊಂದು ಪಾರ್ಟ್ ಆಫ್ ಪ್ರಪಂಚವನ್ನ ಸೇರಿದವನು ಅಂತ ಹೇಳ್ಬಹುದು. ಯಾಕೆಂದ್ರೆ ನಾನು ಇರ್ತಿದ್ದ ಜಾಗದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇರುತ್ತೆ, ನಮ್ಮ ಸಿವಿಲೈಸೇಷನ್ ತುಂಬಾನೇ ಫಾರ್ವರ್ಡ್ ಆಗಿ ಇರುತ್ತೆ. ಸೊ ನಮ್ಮ ಊರನ್ನ ನಾವು ಬ್ರಿಟನ್ ಅಂತ ಕರಿತೀವಿ ಅಂತ ಹೇಳಿದ ತಕ್ಷಣ ನಮ್ಮ ಫ್ರೈಡೆ ಏನು ಬ್ರಿಟನ್, ಅದು ನಾವು ಇರುವ ಐಲ್ಯಾಂಡ್ ಇಂದ 1 ತಿಂಗಳು ಟ್ರಾವೆಲ್ ಮಾಡಿ ಹೋದ್ರೆ ದೂರದಲ್ಲಿ ನ್ಯೂ ಬ್ರಿಟನ್ ಅಂತ ಒಂದು ಜಾಗ ಬರುತ್ತೆ
ಇರುತ್ತೆ. ಸೊ ಆ ಜಾಗವಾಗಿರ್ಬೋದಾ ನೀವು ಬಂದಿರುವ ಜಾಗ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನು ಹೌದು ಅದಾಗಿನೇ ಇರ್ಬೇಕು, ಅಲ್ಲಿನೇ ನಾವು ಬದುಕ್ತಿದ್ವಿ, ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರುತ್ತೆ, ತುಂಬಾನೇ ಜನರು ಇರ್ತಾರೆ, ಕಲ್ಚರಲ್ ಆಗಿ ಇರ್ತೀವಿ, ಸಿವಿಲೈಸೇಷನ್ ತುಂಬಾನೇ ಡೆವಲಪ್ ಆಗಿರುತ್ತೆ, ಯಾಕೆ ಕಪ್ಪು ಜನಾಂಗದವರನ್ನ ನಾವು ಕೀಲಾಗಿ ನಮಗೆ ಗುಲಾಮರಾಗಿ ಕೂಡ ಇಟ್ಟಿದೀವಿ ಅಂತ ಹೇಳಿದ ತಕ್ಷಣ ಇದನ್ನ ಕೇಳಿ ನಮ್ಮ ಫ್ರೈಡೆಗೆ ಎಷ್ಟು ಬೇಜಾರಾಗ್ತಿರ್ಬೇಕು. ತುಂಬಾನೇ ಬೇಜಾರಾಗ್ಬಿಟ್ಟು ತುಂಬಾನೇ ಕೋಪದಲ್ಲಿ ನಮ್ಮ ಹೀರೋನ ಕತ್ತನ ಹಿಡಿದು ಹಾಗೆ ಎಷ್ಟು ಧೈರ್ಯ ಇದ್ರೆ ಈ ರೀತಿ ನೀನು ಮಾತಾಡ್ತೀಯ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಗೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಸಾರಿ ನಾನು ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟರಲ್ಲಿ ತುಂಬಾನೇ ಕೋಪ ಮಾಡ್ಕೊಂಡು ಫ್ರೈಡೆ ಅಲ್ಲಿಂದ ಹೊರಟೋಗ್ತಾನೆ. ಸೊ ಇಲ್ಲಿ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಚೇ ಸುಮ್ನೆ ಮಾತಲ್ಲಿ ಹೇಳ್ಬಾರ್ದನ್ನೆಲ್ಲ ನಾವು ಹೇಳ್ಬಿಟ್ವಲ್ಲ, ಮಾತಾಡ್ಬಾರ್ದನ್ನೆಲ್ಲ ಮಾತಾಡ್ಬಿಟ್ವಲ್ಲ, ತಪ್ಪು ನಮ್ಮ ಮೇಲೇನೆ ಅಂತ ಅರ್ಥ ಮಾಡ್ಕೊಂಡು ತುಂಬಾನೇ ಸಪ್ಪಿಗಿರ್ತಾನೆ. ನಂತರ ನಮ್ಮ ಹೀರೋವನ್ನ ನೋಡಿದ್ರೆ ಅವನೇನೆ ಒಂದು ಮರವನ್ನ ಕಟ್ ಮಾಡಿ ಅದನ್ನ ಒಂದು ಬೋಟ್ ರೀತಿ ರೆಡಿ ಮಾಡ್ತಿರ್ತಾನೆ. ನಾವೇ ಇಲ್ಲಿಂದ ಹೊರಡೋಣ, ನ್ಯೂ ಬ್ರಿಟನ್ ಅನ್ನುವ ಜಾಗಕ್ಕೆ ನಾವೇನೆ ಇಲ್ಲಿಂದ ಅಲೋನ್ ಆಗಿ ಹೋಗ್ಬಿಡೋಣ, ಖಂಡಿತ ಅಲ್ಲಿ ವೈಟ್ ಪೀಪಲ್ಸ್ ಇರ್ತಾರೆ, ಅವರನ್ನ ನೋಡಿದ್ರೆ ನಮಗೆ ಐಡಿಯಾ ಸಿಗುತ್ತೆ ಅಂತ ಅನ್ಕೊಂಡು ಬೋಟ್ ಅನ್ನ ರೆಡಿ ಮಾಡ್ತಿರ್ಬೇಕಾದ್ರೆ ಆವಾಗ ಸಡನ್ ಆಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಆವಾಗ ನಮ್ಮ ಫ್ರೈಡೆನು ನಮ್ಮ ಹೀರೋ ಅವನ ಹಿಂದೆ ಬಂದು ನಿಂತಿರ್ತಾನೆ. ಸೊ ನಮ್ಮ ಹೀರೋನ ಹೊಡೆಯೋದಕ್ಕೆ ಫ್ರೈಡೆ ಟ್ರೈ ಮಾಡಿದ್ರಿಂದ ನಮ್ಮ ಹೀರೋ ಹತ್ರ ಇವಾಗ ಫ್ರೈಡೆ ಕ್ಷಮೆಯನ್ನ ಕೇಳ್ಬೇಕಾದ್ರೆ ಮತ್ತೆ ಇಬ್ಬರು ಫ್ರೆಂಡ್ಸ್ ಆಗ್ತಾರೆ. ಅದರ ನಂತರ ಇಬ್ಬರು ಒಟ್ಟಿಗೆ ಸೇರಿ ಆ ಬೋಟ್ ಅನ್ನ ರೆಡಿ ಮಾಡ್ತಿರ್ಬೇಕಾದ್ರೆ ಮಳೆ ಜೋರಾಗಿ ಬರೋದಕ್ಕೆ ಶುರುವಾಗುತ್ತೆ. ಓ ಮೈ ಗಾಡ್, ಇವಾಗ ನಾವು ಮಾಡಿರೋದು ಏನು ವೇಸ್ಟ್ ಆಗ್ಬಿಡಬಾರ್ದು ಅಂತ ಅನ್ಕೊಂಡು ಆ ಬೋಟ್ ಅನ್ನ ಒಂದು ಜಾಗದಲ್ಲಿ ಕಟ್ಟಿಟ್ಬಿಟ್ಟು ಇವ್ರಗಳ ಹತ್ರ ಕುರಿಯೆಲ್ಲ ಇರುತ್ತೆ, ಅದನ್ನೆಲ್ಲ ಒಂದು ಸೇಫ್ ಆದ ಜಾಗದಲ್ಲಿ ಇಟ್ಬಿಟ್ಟು ಇವರುವೆ ಒಂದು ಜಾಗದಲ್ಲಿ ಸೇಫ್ ಆಗಿರ್ತಾರೆ. ಆದ್ರೆ ಆವತ್ತಿನ ದಿನ ರಾತ್ರಿ ಸಿಕ್ಕಾಪಟ್ಟೆ ಜೋರು ಬಿರುಗಾಳಿ ಬಂದ್ಬಿಡ್ತು ಅನ್ಸುತ್ತೆ. ಬೆಳಗ್ಗೆ ಎದ್ದು ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಬಿರುಗಾಳಿ ಇವ್ರು ಇದ್ದಿದ್ದ ಜಾಗವನ್ನೇ ನಾಶ ಮಾಡ್ಬಿಟ್ಟಿರುತ್ತೆ. ಆ ಕುರಿಗಳೆಲ್ಲ ಎಲ್ಲೋ ಹಾರಿ ಹೋಗ್ಬಿಟ್ಟಿರುತ್ತೆ, ಆ ಬೋಟ್ ಎಲ್ಲೋ ನೀರಲ್ಲಿ ಕೊಚ್ಕೊ ಹೋಗ್ಬಿಟ್ಟಿರುತ್ತೆ. ಸೊ ಇದನ್ನ ನೋಡಿದ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅಷ್ಟೇ ಎಲ್ಲ ಮುಗ್ದೋಯ್ತು, ಇದ್ರ ಮೇಲೆ ನಮ್ಮ ಕೈಯಲ್ಲಿ ಏನನ್ನು ಮಾಡೋದಕ್ಕೆ ಆಗೋದಿಲ್ಲ, ಇಲ್ಲಿಂದ ನಾವು ಎಲ್ಲಿಗೆ ಹೋಗೋದು, ಹೇಗೆ ನಾವು ತಪ್ಪಿಸ್ಕೊಳ್ಳೋದು, ಈ ಜಾಗಕ್ಕೆ ನಿನ್ನ ಟ್ರೈಬಲ್ ಜನರು ಬೇರೆ ಬರ್ತಾರಲ್ಲ ಅಂತ ಹೇಳ್ಬೇಕಾದ್ರೆ ಆವಾಗ್ಲೇ ಫ್ರೈಡೆ ಹೌದು ನನ್ನ ಜನಾಂಗದವರು ಈ ಜಾಗಕ್ಕೆ ಮತ್ತೆ ಬರ್ತಾರೆ, ಆದ್ರೆ ನಾವೇನು ಸೈಲೆಂಟ್ ಪಾರ್ಟಿಗಳಿಲ್ಲ, ನಾವು ಮನುಷ್ಯರು, ಖಂಡಿತ ನಾವು ಎಲ್ಲರೂ ಒಂದು ದಿನ ಸತ್ತೇ ಸಾಯ್ತೀವಿ, ಆದ್ರೆ ಹೇಗೆ ಸಾಯ್ತೀವಿ ಅನ್ನೋದ್ರಲ್ಲೇ ಮ್ಯಾಟರ್ ಇರ್ತಿರೋದು. ಸೊ ಧೈರ್ಯವಾಗಿರು ಅಂತ ಹೇಳಿ ಮೋಟಿವೇಟ್ ಮಾಡ್ಬೇಕಾದ್ರೆ ನಮ್ಮ ಹೀರೋನು ಮೋಟಿವೇಟ್ ಆಗ್ತಾನೆ. ಸರಿ ಓಕೆ, ನಾವು ಯಾರು ಅನ್ನೋದನ್ನ ತೋರ್ಸೋಣ ಅಂತ ಹೇಳಿ ಇವ್ರುಗಳು ಮತ್ತೆ ಆ ಜಾಗಕ್ಕೆ ಬರ್ಲಿರ್ತಾರೆ ಅಲ್ವಾ, ಅವ್ರಗಳ ಜೊತೆ ಹೋರಾಡೋದಕ್ಕಾಗಿ ತುಂಬಾನೇ ಟ್ರಾಪ್ಸ್ ಗಳನ್ನ ಸೆಟ್ ಮಾಡಿರ್ತಾರೆ. ಅದೇ ತರ ಸ್ವಲ್ಪ ದಿನದಲ್ಲಿ ಫುಲ್ ಮೂನ್ ಡೇ ಬಂದಿದ ತಕ್ಷಣ ಟ್ರೈಬಲ್ ಜನರು ಅಟ್ಯಾಕ್ ಮಾಡೋದಕ್ಕಾಗಿ ಐಲ್ಯಾಂಡ್ ಗೆ ಬರ್ತಾರೆ. ಆಲ್ರೆಡಿ ನಮ್ಮ ಹುಡುಗರು ರೆಡಿ ಆಗಿರ್ತಿದ್ದಾರೆ ಅಲ್ವಾ, ಇವ್ರುಗಳು ಸೆಟ್ ಮಾಡಿ ಇಟ್ಟಿರುವ ಟ್ರಾಪ್ಸ್ ಗಳನ್ನ ಯೂಸ್ ಮಾಡಿ ಅಲ್ಲಿಗೆ ಬಂದಿರುವರ ಒಬ್ಬೊಬ್ಬರ ಕಥೆಯನ್ನು ಮುಗಿಸ್ತಿರ್ತಾರೆ. ಸೊ ಫೈನಲ್ ಆಗಿ ಎಲ್ಲರೂ ಸೊತ್ತೋಗ್ಬಿಟ್ರು ಅಂತ ಅನ್ಕೋಬೇಕಾದ್ರೆ ಕೊನೆಯದಾಗಿ ಇನ್ನವೇ ಒಬ್ಬ ಮಾತ್ರ ಜೀವಂತವಾಗಿದ್ದಾನೆ. ಅವನು ಪಾಯ್ಸನಸ್ ಬಾಣವನ್ನ ನಮ್ಮ ಹೀರೋ ಮೇಲೆ ಹೊಡೆದು ಬಿಡ್ತಾನೆ. ಅಷ್ಟೇ ನಮ್ಮ ಹೀರೋವನ ಕೈಯಲ್ಲಿ ಆ ನೋವನ್ನು ತಡ್ಕೊಳ್ಳೋಕೆ ಆಗ್ತಿಲ್ಲ. ತಕ್ಷಣವೇ ನಮ್ಮ ಫ್ರೈಡೆ ಆ ಟ್ರೈಬಲ್ ಅನ್ನ ಕೊಂದು ಬಿಡ್ತಾನೆ. ಆದ್ರೆ ಈ ಕಡೆ ನಮ್ಮ ಹೀರೋಗೆ ಆ ಪಾಯ್ಸನಸ್ ತುಂಬಾನೇ ಅಫೆಕ್ಟ್ ಆಗ್ಬಿಡುತ್ತೆ. ಸೊ ನಮ್ಮ ಹೀರೋ ಇಲ್ಲಿ ನೋಡು, ನನ್ನನ್ನ ದಯವಿಟ್ಟು ನಿನ್ನ ಐಲ್ಯಾಂಡ್ ಗೆ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ನಾನು ಸೋತೋಗ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಫ್ರೈಡೆಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆ ಐಲ್ಯಾಂಡ್ ಗೆ ಹೋದ್ರೆ ಮಾತ್ರ ಇವ್ರುಗಳನ್ನ ಸುಮ್ನೆ ಬಿಟ್ಬಿಡ್ತಾರೆ, ಏನು ಬಿಡೋದಿಲ್ಲ ತಾನೆ. ಸೊ ಹೇಗಾದ್ರೂ ಇವನೇನೆ ಓನ್ ಆಗಿ ಹೀರೋಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಬಿಡೋಣ ಅಂತ ಅನ್ಕೋತಾನೆ. ಆದ್ರೆ ಅವನ ಕೈಯಲ್ಲೂ ಆಗ್ತಿಲ್ಲ. ಹಾಗೆ ದಿನಗಳು ಕಳೀತಾ ಕಳೀತಾ ನಮ್ಮ ಹೀರೋ ತುಂಬಾನೇ ವೀಕ್ ಆಗ್ತಿರ್ತಾನೆ. ಆ ಪಾಯ್ಸನ್ ಅವನ ಬಾಡಿಯಲ್ಲಿ ಹಾಗೆ ಸ್ಪ್ರೆಡ್ ಆಗ್ತಿರುತ್ತೆ. ಆದ್ರಿಂದ ಒಂದು ದಿನ ನಮ್ಮ ಫ್ರೈಡೆ ಸರಿ ಏನೇ ಆದ್ರೂ ಪರವಾಗಿಲ್ಲ, ನಾವು ನಮ್ಮ ಐಲ್ಯಾಂಡ್ ಗೆ ಹೀರೋವನ್ನ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಹೀರೋವನ್ನ ಆ ಟ್ರೈಬಲ್ಸ್ ಬಂದಿರ್ತಾರೆ ಅಲ್ವಾ ಬೋಟ್, ಅದನ್ನೇ ಯೂಸ್ ಮಾಡಿ ರಿಟರ್ನ್ ಕರ್ಕೊಂಡು ಹೋಗ್ತಾನೆ. ಸೊ ಐಲ್ಯಾಂಡ್ ಗೆ ಇವ್ರುಗಳು ರೀಚ್ ಆಗಿದ್ದ ತಕ್ಷಣ ನಮ್ಮ ಫ್ರೈಡೆ ಅನ್ಕೊಂಡಿದ್ದ ಹಾಗೆ ಇವ್ರುಗಳನ್ನ ಅರೆಸ್ಟ್ ಮಾಡ್ಕೋತಾರೆ. ಆದ್ರೆ ಅದರ ನಂತರ ನಮ್ಮ ಹೀರೋಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಸೊ ಇವ್ರುಗಳ ರೂಲ್ ಪ್ರಕಾರ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಅವ್ರುಗಳನ್ನ ಇವ್ರುಗಳು ಅಟ್ಯಾಕ್ ಮಾಡೋದಿಲ್ಲ. ಅದರಿಂದ ನಮ್ಮ ಹೀರೋಗೆ ಬಾಡಿ ಸ್ವಲ್ಪ ರೆಕವರ್ ಆಗಿದ ತಕ್ಷಣ ಆ ಟ್ರೈಬಲ್ ಜನಾಂಗದ ಹೆಡ್ ಇರ್ತಾರೆ ಅಲ್ವಾ, ಅವರು ನಮ್ಮ ಫ್ರೈಡೆ ಮತ್ತೆ ಹೀರೋವನ್ನ ಕರೆದಿಟ್ಟು ಇಲ್ಲಿ ನೋಡಿ ನಿಮ್ಮ ಇಬ್ಬರ ಮಧ್ಯ ಜಗಳ ನಡಿಬೇಕು, ಅದರಲ್ಲಿ ಗೆಲುವರು ಮಾತ್ರವೇ ಜೀವಂತವಾಗಿ ಇರೋದಕ್ಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋ ಮತ್ತೆ ಫ್ರೈಡೆ ತುಂಬಾನೇ ಶಾಕ್ ಆಗ್ತಾರೆ. ಅಂದ್ರೆ ಒಂದು ಜಾಗದಲ್ಲಿ ಕೆಳಗಡೆ ಬೆಂಕಿ ಹುರಿತಿರುತ್ತೆ, ಅದ್ರ ಮೇಲೆ ನಿಂತು ಇವರಿಬ್ಬರುವೆ ಜಗಳ ಮಾಡಬೇಕು, ಗೆಲ್ಲೋರು ಮಾತ್ರವೇ ಜೀವಂತವಾಗಿ ಇರೋದಕ್ಕೆ ಆಗುತ್ತೆ. ಸೊ ಸಾಯೋವರೆಗೂ ಇವ್ರುಗಳು ಜಗಳ ಮಾಡ್ಲೇಬೇಕು. ಸೊ ನಮ್ಮ ಹೀರೋಗೆ ಇವಾಗ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ನಮ್ಮ ಹೀರೋಗೆ ಇಷ್ಟು ದಿನಗಳಾಗಿ ಫ್ರೆಂಡ್ ಅಂತ ಇದ್ದಿದ್ದು ಈ ಫ್ರೈಡೆ ಒಬ್ಬನೇ. ಇವನ ಜೊತೆ ಇವಾಗ ತುಂಬಾನೇ ಕ್ಲೋಸ್ ಆಗಿದ್ಬಿಟ್ಟು ಹೊಡಿ ಅಂತ ಹೇಳ್ಬೇಕಾದ್ರೆ ಹೊಡೆಯೋದಕ್ಕೆ ಆಗುತ್ತಾ? ಆದ್ರೂ ಇಬ್ಬರುವೆ ಸುಮ್ನೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಜಗಳ ನಡೀತಾ ನಡೀತಾ ಇಂಟೆನ್ಸ್ ಆಗಿ ನಡೀತಿರುತ್ತೆ. ಆದ್ರೆ ಒಂದು ಸ್ಟೇಜ್ ಅಲ್ಲಿ ಅವನನ್ನ ಸಾಯಿಸೋದಕ್ಕೆ ನಮ್ಮ ಹೀರೋಗೆ ಒಂದು ಚಾನ್ಸ್ ಸಿಗುತ್ತೆ. ಆದ್ರೆ ನಮ್ಮ ಹೀರೋ ಅವನ ಕೈಯಲ್ಲಿ ಅದನ್ನ ಮಾಡೋದಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಇಷ್ಟು ದಿನಗಳಾಗಿ ನಮ್ಮ ಹೀರೋ ಜೊತೆ ಇರ್ತಿದ್ದ ಅಲ್ವಾ, ಆದ್ರಿಂದ ಹೀರೋ ನೀನೇನೆ ನನ್ನನ್ನು ಕೊಂದ್ಕೋ ಅಂತ ಬಿಟ್ಕೊಡ್ಬೇಕಾದ್ರೆ ಇವಾಗ ನಮ್ಮ ಫ್ರೈಡೆಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅವನಿಗೆ ನಮ್ಮ ಹೀರೋವನ್ನ ಸಾಯಿಸೋದ್ರಲ್ಲಿ ಒಂದು ಚೂರು ಇಷ್ಟನೇ ಇರಲ್ಲ. ಆದ್ರೂ ಅವನ ಹತ್ರ ಇರುವ ಕೊಡರಿಯನ್ನ ಹಾಗೆ ಮೇಲ್ ತಗೋಬೇಕಾದ್ರೆ ಆವಾಗ ನಮ್ಮ ಫ್ರೈಡೆ ಅವನ ಮೈಯಿಗೆ ಒಂದು ಬುಲೆಟ್ ಇಟ್ಟು ಬೀಳುತ್ತೆ. ಏನು ಅಂತ ನೋಡಿದ್ರೆ ಸ್ವಲ್ಪ ಕಾಲೋನಿಸ್ಟ್ ಈ ಐಲ್ಯಾಂಡ್ ಗೆ ಬಂದ್ಬಿಟ್ಟಿರ್ತಾರೆ. ಅಂದ್ರೆ ಕಪ್ಪು ಜನಾಂಗದವರನ್ನ ಗುಲಾಮರಾಗಿ ಹಿಡ್ಕೊಳ್ಳೋದಕ್ಕಾಗಿ ಐಲ್ಯಾಂಡ್ ಆಗಿ ಹೋಗ್ತಾರೆ ಅಲ್ವಾ, ಆ ಗ್ರೂಪ್ ಅನ್ನ ಸೇರಿದ ವೈಟ್ ಪೀಪಲ್ಸ್ ಇವ್ರುಗಳು. ಸೊ ಇವ್ರುಗಳನ್ನ ನೋಡಿದ ತಕ್ಷಣ ಅಲ್ಲಿದ್ದ ಟ್ರೈಬಲ್ಸ್ ಎಲ್ಲರಿಗೂ ಓಡಿ ಹೋಗ್ಬೇಕು
ನೋಡ್ಬೇಕಾದ್ರೆ ನಮ್ಮ ಫ್ರೈಡೇವನ್ನ ತಬ್ಬಿ ಹಿಡ್ಕೊಂಡಿರ್ತಾನೆ ಹೀರೋ. ಅವನ ಮೈಗೆ ಬುಲೆಟ್ ಇಟ್ಟು ಬಿದ್ದಿದೆ. ಹುಳು ಅಂತ ಅಳ್ತಿರ್ತಾನೆ ಹೀರೋ. ಇಷ್ಟು ವರ್ಷಗಳಾಗಿ ನನಗೆ ಒಂದು ಫ್ರೆಂಡ್ ಆಗಿ ತುಂಬಾನೇ ನನಗೆ ಕ್ಲೋಸ್ ಆಗಿರ್ತಿದ್ನಲ್ಲ, ಅವನಿಗೆ ಇಂತಹ ಗತಿ ಬರ್ಬೇಕಾ ಅಂತ ಜೋರಾಗಿ ಕಿರ್ಚಿ ಅಳ್ತಿರ್ತಾನೆ. ಹಾಗೆ ಸೀನ್ ಕಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ನೋಡ್ಬೇಕಾದ್ರೆ ನಮ್ಮ ಹೀರೋ ಶಿಪ್ ಅಲ್ಲಿ ಹೋಗ್ತಿರ್ತಾನೆ. ಅದೇ ಇವಾಗ ಬಂದಿದ್ರಲ್ವಾ ಕಾಲೋನೀಸ್, ಅವ್ರಗಳ ಜೊತೆ ಹೋಗ್ತಿರ್ತಾನೆ. ಅದರ ನಂತರ ಹೇಗೋ ತುಂಬಾ ದೂರ ಟ್ರಾವೆಲ್ ಮಾಡಿ ಫೈನಲ್ ಆಗಿ 6 ವರ್ಷಗಳ ನಂತರ ಮತ್ತೆ ರಿಟರ್ನ್ ಅವನ ನಾಡಿಗೆ ಬಂದು ಸೇರ್ತಾನೆ ಹೀರೋ. ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅನ್ನು ನೋಡೋದಕ್ಕಾಗಿ ಅವರ ಮನೆಗೇನೆ ಹೋಗ್ತಾನೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ವೇ 6 ವರ್ಷಗಳಾಗಿ ಬೇರೆ ಮದುವೆ ಮಾಡ್ಕೊಳ್ದೆ ನಮ್ಮ ಹೀರೋಗಾಗಿ ವೆಯ್ಟ್ ಮಾಡಿದ್ದಾಳೆ. ಸೊ ಒಬ್ಬರಿಗೊಬ್ಬರು ತುಂಬಾ ದಿನವನ್ನ ಬಿಟ್ಟು ನೋಡ್ಕೋಬೇಕಾದ್ರೆ ಮನಸ್ಸಲ್ಲಿ ತುಂಬಾನೇ ಲವ್ ಎಕ್ಸ್ಪ್ರೆಸ್ ಆಗಿ ಓಡಿ ಬಂದು ಹಾರಿ ತಬ್ಕೋತಾರೆ. ಇಬ್ಬರುವೆ ತುಂಬಾನೇ ಎಮೋಷನಲ್ ಆಗಿ ಬಿದ್ದು ಹತ್ತು ಪ್ರೀತಿಯಿಂದ ಮತ್ತೆ ಒಂದಾಗಿ ಸೇರ್ತಾರೆ. ನಮ್ಮ ಹೀರೋ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಪ್ಯಾಟ್ರಿಕ್ ಅನ್ನೋನನ್ನ ಗೊತ್ತಿಲ್ಲದೆ ಸಾಯಿಸ್ಬಿಟ್ಟಿದ್ದ ಅಲ್ವಾ, ಅದಕ್ಕಾಗಿ ತಾನೇ ಊರನ್ನ ಬಿಟ್ಟು ಅವನಿಗೆ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿದ್ದು. ಇವಾಗ ಅವನಿಗೆ ಆ ಸಮಸ್ಯೆ ಇಲ್ಲ. ಫೈನಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರುವೆ ಮದುವೆ ಆಗಿ ಚೆನ್ನಾಗಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವಾಗ ನಮ್ಮ ಹೀರೋಗೆ ಅವನ ಫ್ರೆಂಡ್ ಆಗಿದ್ದ ಫ್ರೈಡೆ, ಆ ಟ್ರೈಬಲ್ ಹುಡುಗ, ಅವನ ನೆನಪು ಆಗ್ತಾನೆ ಇರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿರ್ತಿತ್ತಲ್ವಾ? ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೇನೆ. ವಿಡಿಯೋವನ್ನ ನೀವು ಕೊನೆವರೆಗೂ ನೋಡಿದೀರಾ ಅಂದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಬೇಗನೆ ಇದೇ ತರ ಒಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.